ಅವರಿಗೆ ನಮಸ್ಕಾರ ಗೆಳೆಯರೆ. ಇವತ್ತು ನಾವು ಕಂಟಿನ್ಯೂಷನ್ ಆಫ್ ದ ಲ್ಯಾಂಡ್ ಸರ್ವೇರ್ ಅಲ್ಲಿ ಬರುವಂತಹ 2ನೇ ಯೂನಿಟ್ ಅಲ್ಲಿ ಕೆಲವೊಂದು ಟಾಪಿಕ್ಸ್ ನಾವಿನ್ನು ಮುಗಿಸಿಲ್ಲ. ಸೊ ಆ ಟಾಪಿಕ್ಸ್ ನ ಕಂಟಿನ್ಯೂಷನ್ ಮಾಡೋಣ. ಇದು ಬಂದ್ಬಿಟ್ಟು GIS ಅಲ್ಲಿ ಬರುವಂತಹ ಟಾಪಿಕ್ಸ್. GIS ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್. ಅದರ ಬೇಸಿಕ್ಸ್, ಡೀಟೇಲ್ಸ್ ಹಾಗೂ ಟೈಪ್ಸ್ ಅದನ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀವಿ. ಓಕೆ, ಸೊ ಇವತ್ತು ನಾವು ಅಟ್ರಿಬ್ಯೂಟ್ ಟೇಬಲ್ಸ್ ಮತ್ತೆ ರೆಸ್ಟ್ ಆಫ್ ದಿ ಟಾಪಿಕ್ಸ್ ಏನಿದೆ ಅದನ್ನೆಲ್ಲ ಲೈನ್ ಬೈ ಲೈನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂಡ್ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಯಾರೆಲ್ಲ ನಮ್ಮ ಚಾನಲ್ ಅಲ್ಲಿ ಲ್ಯಾಂಡ್ ಸರ್ವೇಯರಿಗೆ ನೋಟ್ಸ್ ಕೇಳ್ತಾ ಇದ್ದೀರಾ, ನೋಟ್ಸ್ಗಂತಾನೆ ಸಪರೇಟ್ ಆಗಿ ಮೆಂಬರ್ಶಿಪ್ ಇದೆ. ಓಕೆ, ಮೆಂಬರ್ಶಿಪ್ ಇದೆ. ಮೆಂಬರ್ಶಿಪ್ ಬೇಸಿಕ್ ಲೆವೆಲ್ ತೊಗೊಂಡ್ರೆ ಸಾಕು. ಬೇಸಿಕ್ ಲೆವೆಲ್ ತೊಗೊಂಡಿರೋ ನಂತರ ನೀವೇನು ಮಾಡಬೇಕಾಗುತ್ತೆ, ಎಲ್ಲ ವಿದ್ಯಾರ್ಥಿಗಳು ಬೇಸಿಕ್ ಲೆವೆಲ್ ತೊಗೊಂಡಿರೋ ಮೆಂಬರ್ಶಿಪ್ ಆ ವಿಡಿಯೋ ಇದೆ, ಒಂದು ಮೆಂಬರ್ಶಿಪ್ಪಿನ ವಿಡಿಯೋ ಇದೆ. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ವಿಡಿಯೋನಲ್ಲಿ ನೀವು ಮೆಂಬರ್ಶಿಪ್ ತೊಗೊಂಡ ಮೇಲೆ ಅಲ್ಲಿ ನೀವು ಕಮೆಂಟ್ ಮಾಡಬೇಕಾಗುತ್ತೆ ಗೈಸ್. ಓಕೆ, ಕಮೆಂಟ್ ಮಾಡಿ, ಸರ್ ಐ ಹ್ಯಾವ್ ಸಬ್ಸ್ಕ್ರೈಬ್ಡ್ ಟು ಮೆಂಬರ್ಶಿಪ್, ಪ್ಲೀಸ್ ಶೇರ್ ನೋಟ್ಸ್ ಅಂತ. ಓಕೆ, ಪ್ಲೀಸ್ ಶೇರ್ ನೋಟ್ಸ್ ಅಂತ ಟೈಪ್ ಮಾಡಿ. ನಂತರ ನಾವು ನಮ್ಮ ಇಮೇಲ್ ಐ ಡಿಯನ್ನು ಶೇರ್ ಮಾಡ್ತೀವಿ. ಓಕೆ, ಸೊ ಅಲ್ಲಿ ಟೈಪ್ ಮಾಡಿರೋರ್ಗೆ ಮಾತ್ರ ಆ ಇಮೇಲ್ ಐ ಡಿ ಶೇರ್ ಮಾಡ್ತೀವಿ. ಆ ಇಮೇಲ್ ಐ ಡಿಗೆ ನೀವು ನಿಮ್ಮ ಇಮೇಲ್ ಐ ಡಿನಿಂದ ನೀವು ಶೇರ್ ಮಾಡಬೇಕಾಗುತ್ತೆ, ಸರ್ ಐ ಹ್ಯಾವ್ ಸಬ್ಸ್ಕ್ರೈಬ್ಡ್, ಐ ನೀಡ್ ನೋಟ್ಸ್ ಅಂತೇಳಿ. ಓಕೆ, ಆದಮೇಲೆ ನೀವು ನಿಮ್ಮ ನೇಮ್ಸ್ನ ಕನ್ಫರ್ಮೇಷನ್ ತೊಗೊಂಡು ನಮ್ಮ ಟೀಮ್ ಅವರು ನಿಮಗೆ ನೋಟ್ಸ್ನ ಶೇರ್ ಮಾಡ್ತಾರೆ ಗೈಸ್. ಓಕೆ, ಆ್ಯಂಡ್ ಇದು ವೆರಿ ಇಂಪಾರ್ಟೆಂಟ್, ಯಾಕಂದರೆ ಯಾರೆಲ್ಲ ಮೆಂಬರ್ಶಿಪ್ ತೊಗೊಂಡಿರ್ತಾರೋ ಅವ್ರಿಗೆ ಮಾತ್ರನೇ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಓಕೆ, ಮೆಂಬರ್ಶಿಪ್ ಅವ್ರಿಗೆ ಯಾರಿಗೆಲ್ಲ ನೋಟ್ಸ್ ಅಂಡ್ ಪ್ರಾಕ್ಟೀಸ್ಗಾಗಿ ಅಂತಾನೆ MCQs ಬೇಕಿದೆ ಎಕ್ಸಾಮ್ ಪ್ರಿಪರೇಷನ್ಗೆ. ಓಕೆ, ಆ ಥರ ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ನೋಟ್ಸ್ ಪ್ಲಸ್ MCQs ಸಹ ಮೋಸ್ಟ್ ಇಂಪಾರ್ಟೆಂಟ್ MCQsನೆಲ್ಲ ಮಾಡಿದೀವಿ. ಅದು ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಇರುತ್ತೆ, ಎಲ್ಲ ಟಾಪಿಕ್ ಮೇಲೆ ಇರುತ್ತೆ ಗೈಸ್. ಓಕೆ, ಸೊ ಇದೊಂದು. ಸೊ ಈಗ ಕಂಟಿನ್ಯೂಷನ್ ಮಾಡೋಣ. ಅಟ್ರಿಬ್ಯೂಟ್ ಟೇಬಲ್ ಆಪರೇಷನ್ಸ್ ಅಂದೇನು, ಅಟ್ರಿಬ್ಯೂಟ್ ಅಂದೇನು ಗೈಸ್? ಫಸ್ಟ್ ಆಫ್ ಆಲ್ ಅಟ್ರಿಬ್ಯೂಟ್ ಅಂದೇನಿಲ್ಲ, ಸಿಂಪಲ್ ಒಂದು ಲೆಜೆಂಡ್ ಇದೆ. ಲೆಜೆಂಡಲ್ಲಿ ಬರೋ ಎಲ್ಲ ಡೀಟೇಲ್ಸ್ನ ನಾವು ಅಟ್ರಿಬ್ಯೂಟ್ ಅಂತ ಕರಿಬೋದು. ಲೆಜೆಂಡ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನಿಮ್ಮ ಇದು ಸೈಟ್. ಓಕೆ, ಈ ಸೈಟ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನು ಏನು ಹಾಕ್ತೀರಾ? ನಿಮ್ಮ ನೇಮ್ ಹಾಕ್ತೀರಾ ಅಲ್ವಾ? ಆ ಸೈಟ್ ಡೀಟೇಲ್ಸ್ ಹಾಕ್ತೀರಾ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸರ್ವೆ ನಂಬರ್ ಇರುತ್ತೆ, ಓನರ್ ನೇಮ್ ಇರುತ್ತೆ, ಏರಿಯಾ ಇರುತ್ತೆ, ವಿಲೇಜ್ ಯಾವ್ದು ಬರುತ್ತೆ, ಲ್ಯಾಂಡ್ ಯೂಸ್ ಏನು, ಅಗ್ರಿಕಲ್ಚರ ನಾನ್ ಅಗ್ರಿಕಲ್ಚರ ಅಥವಾ RS ಲ್ಯಾಂಡಾ, ಏನು ನಾನ್ ಕಮರ್ಷಿಯಲ್ ಸೈಟಾ ಏನಾದ ಡೀಟೇಲ್ಸ್ನ ಬರ್ದಿರ್ತೀರಾ. ಈ ಡೀಟೇಲ್ಸ್ನ ತುಂಬ ಅಂತದ್ನೇ ನಾವು ಅಟ್ರಿಬ್ಯೂಟ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೂ ಕೆಲವು ಅಟ್ರಿಬ್ಯೂಟ್ಸ್, ಇನ್ನೂ ಆ್ಯಡ್ ಆನ್ ಅಟ್ರಿಬ್ಯೂಟ್ಸ್ ಏನಿರ್ತಾವ ಅಂತಂದ್ರೆ, ನಿಮಗೆ ಲ್ಯಾಂಡ್ ಲೊಕೇಶನ್ ಮಾರ್ಕಿಂಗ್ ಇರುತ್ತೆ. ಏನಂತ, ಲ್ಯಾಟಿಟ್ಯೂಡ್ ಆನ್ ಲಾಂಗಿಟ್ಯೂಡ್ ನಂಬರ್ಸು ಸಹ ಇರುತ್ತೆ, ಅದನ್ನು ಸಹ ಮಾರ್ಕ್ ಮಾಡಿರ್ತಾರೆ ಫ್ರಮ್ 4 ಕಾರ್ನರ್ಸ್ ಮುಖಾಂತರ. ಓಕೆ, ನಾರ್ತ್ ಅಲ್ಲಿ ಇದು ಬರುತ್ತೆ, ಸೌತ್ ಅಲ್ಲಿ ಇದು ಬರುತ್ತೆ, ರೋಡ್ ಬರುತ್ತಾ, ಯಾವ್ದನ ಮನೆ ಬರುತ್ತಾ, ಸೈಡ್ ಅಲ್ಲಿ ಯಾವ ಪ್ಲಾಟ್ಸ್ ಬರುತ್ತೆ, ಆ ಡೀಟೇಲ್ಸ್ ಸಹ ಬರ್ದಿರ್ತಾರೆ. ಓಕೆ, ಅಟ್ರಿಬ್ಯೂಟ್ ಅಂದ್ರೆ ಏನ್ ನೋಡಿ ಮೀನಿಂಗ್. ಆನ್ ಅಟ್ರಿಬ್ಯೂಟ್ ಟೇಬಲ್ ಸ್ಟೋರ್ಸ್ ಏನ್ ಮಾಡುತ್ತೆ, ಇದು ಒಂದು ಟೇಬಲ್. ಈ ಟೇಬಲ್ ಅಲ್ಲಿ ಎಲ್ಲ ಡೀಟೇಲ್ಸ್ ಸ್ಟೋರ್ ಆಗಿದೆ. ಏನ್ ಡೀಟೇಲ್ಸ್? ನಾನ್ ಸ್ಪೇಷಿಯಲ್ ಇನ್ಫಾರ್ಮೇಶನ್ ಡೀಟೇಲ್ಸ್ ಸ್ಟೋರ್ ಆಗಿರುತ್ತೆ. ನಾನ್ ಸ್ಪೇಷಿಯಲ್ ಅಂದ್ರೆ ಈ ತರ ಬರೋಂತಹ ಮಾಹಿತಿಸ್ನ ನಾವು ನಾನ್ ಸ್ಪೇಷಿಯಲ್ ಅಂತ ಕರಿತೀವಿ. ಓಕೆ, ನಾನ್ ಸ್ಪೇಷಿಯಲ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಸ್ಪೇಷಿಯಲ್ ಫೀಚರ್ಸ್. ಓಕೆ, ಆ ಡೀಟೇಲ್ಸ್ನೆಲ್ಲ ನೀವು ತುಂಬ್ತೀರಾ. ಏನೆಲ್ಲ ಬೇಸಿಕ್ ಆಗಿ ಹೇಳ್ಬೇಕಂದ್ರೆ, ಒಂದು ಲ್ಯಾಂಡ್ ಪ್ರಾಪರ್ಟಿನ ಡೀಟೇಲ್ಸ್ ಅನ್ನು ತುಂಬ್ತೀರಾ. ಎಕ್ಸಾಂಪಲ್ ಆಗಿ ನೋಡಿ, ಲ್ಯಾಂಡ್ ಪಾರ್ಸಲ್ ಪಾಲಿಗನ್ ಇದೆ, ಆ ಪಾಲಿಗನ್ ಅಲ್ಲಿ ನಿಮಗೆ ಅಟ್ರಿಬ್ಯೂಟ್ ಟೇಬಲ್ ಈ ಡೀಟೇಲ್ಸ್ನ ಫಿಲ್ ಆಗಿರುತ್ತೆ. ಓಕೆ, ಕಾಮನ್ ಅಟ್ರಿಬ್ಯೂಟ್ ಟೇಬಲ್ ಆಪರೇಷನ್ಸ್ ಏನೆಲ್ಲ ಇದೆ ಅಂತಂದ್ರೆ ನೀವು ನೋಡ್ಬೋದು. ಓಪನ್ ಅಟ್ರಿಬ್ಯೂಟ್ ಟೇಬಲ್ ಅಂತ ಒಂದು ಬರುತ್ತೆ. ಈ ಓಪನ್ ಟೇಬಲ್ ಅಟ್ರಿಬ್ಯೂಟ್ ಅಲ್ಲಿ ಯೂಸ್ ಟು ವ್ಯೂ ಡೀಟೇಲ್ಸ್ ಆಫ್ ದ ಫೀಚರ್ ಅಂಡ್ ಏನ್ ಮಾಡ್ಬೋದು, ನೀವು ಆ್ಯಡ್ ಮಾಡ್ಬೋದು, ಫೀಲ್ಡ್ಸ್ನ ಆ್ಯಡ್ ಮಾಡ್ಬೋದು, ಏನೆಲ್ಲ ಎಡಿಷನ್ ಇನ್ಫಾರ್ಮೇಷನ್. ಇವು 4 ಎಕ್ಸಾಂಪಲ್ ಅಷ್ಟೇ. ಇನ್ನೂ ಬೇಕಾದ್ರೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಫೀಲ್ಡ್ಸ್ನ ಆ್ಯಡ್ ಮಾಡ್ಕೋಬಹುದು, ಡಿಲೀಟ್ ಮಾಡ್ಬೋದು. ಫೀಲ್ಡ್ ಕ್ಯಾಲ್ಕುಲೇಟರ್ ಅಂತ ಇರುತ್ತೆ. ಏನು ಕ್ಯಾಲ್ಕುಲೇಟ್ ಮಾಡ್ತೀರಾ? ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಏರಿಯಾ, ಪೆರಿಮೀಟರ್, ಲೆಂತ್, ಪಾಪ್ಯುಲೇಷನ್, ಆ ಏರಿಯಾನಲ್ಲಿ ಎಷ್ಟು ಜನ ಇರುತ್ತೆ. ಅದೇ ಇದು ನಿಮ್ಮ ಒಂದು ಸೈಟ್ಗೆ ಅಂತ ಒಂದೇ ಅಲ್ಲ, ಟೋಟಲ್ ಭೂ ಭಾಗದಲ್ಲಿ ಬರೋಂತಹ ಎಲ್ಲಾ ರಿಲೇಟೆಡ್ ಇನ್ಫಾರ್ಮೇಶನ್ ಹಾಕ್ಬೇಕಂದಾಗ ಅಟ್ರಿಬ್ಯೂಟ್ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಅದರಲ್ಲಿ ಬಂದಾಗ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂದ್ರೆ, ನಿಮಗೆ ಏರಿಯಾ ಇನ್ ಹೆಕ್ಟರ್ಸ್ ಅಲ್ಲಿ ಇರುತ್ತೆ ಅಥವಾ ಏರಿಯಾ ಇನ್ ಸ್ಕ್ವೇರ್ ಮೀಟರ್ಸ್ ಅಲ್ಲಿ ಇರುತ್ತೆ. ಅವಾಗ ಏನ್ ಮಾಡ್ಬೇಕು, ಡಿವೈಡ್ ಬೈ 10,000 ಮಾಡ್ತಾರೆ. ಇವೆಲ್ಲ ಸ್ಕೇಲಿಂಗ್ ಫ್ಯಾಕ್ಟರ್ಸ್ ಗೆ ಸರ್ವೇಯಿಂಗ್ ಮಾಡೋರಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಲೆಂತ್ ಮೆಷರ್ಮೆಂಟ್ಸ್ ತುಂಬಾ ಕ್ಲಿಯರ್ ಅಂಡ್ ಕ್ಲಾರಿಟಿ ಇರ್ಬೇಕು ನಿಮಗೆ. ಓಕೆ, ಹಾಕೋದ್ರಲ್ಲಿ ಇಂಚ್ ಹಾಕೋದ್ರಲ್ಲಿ ಸೆಂಟಿಮೀಟರ್ ಹಾಕೋದು, ಈ ತರ ಮಾಡಿದ್ರೆ ಅಂದ್ರೆ ಹೋಗಿ ಆಡ್ಸ್ಕೋತಾರೆ. ಎಲ್ಲಾನು ಅಲ್ಲಿ ಇರಲಿ. ಓಕೆ, ಅಥವಾ ಸ್ಕ್ವೇರ್ ಮೀಟರ್ ಅಲ್ಲಿ ಬರೀತಾರೆ, ಸ್ಕ್ವೇರ್ ಮೀಟರ್ ಅಲ್ಲಿ ಕರೆಕ್ಟ್ ಆಗಿ ಡಿವಿಷನ್ ಮಾಡ್ಕೋಬೇಕು. ಪಾಪ್ಯುಲೇಷನ್ ಡೆನ್ಸಿಟಿ ಬಂದ್ಬಿಟ್ಟು ಪರ್ ಏರಿಯಾ ಬೇಸಿಸ್ ಮೇಲೆ ಇರುತ್ತೆ. ಏರಿಯಾ ಅಂತಂದೇನು, ಹೆಕ್ಟರ್ಸ್ ಪರ್ ಏರಿಯಾನು ಹೇಳ್ಬೋದು, ಅಥವಾ ಸ್ಕ್ವೇರ್ ಫೀಟ್ಗೆ ಎಷ್ಟು ಜನ ಅಂತಾನು ಹೇಳ್ಬೋದು, ಅಥವಾ ಸ್ಕ್ವೇರ್ ಮೀಟರ್ಗೆ ಎಷ್ಟು ಜನ ಅಂತಾನು ಸಹ ನೀವು ಹೇಳ್ಬೋದು. ಓಕೆ, ಪಾಪ್ಯುಲೇಷನ್ ಅಂದ್ರೆ ಡೆನ್ಸ್ ಪಾಪ್ಯುಲೇಷನ್. ಇವಾಗ ಡೆನ್ಸ್ ಪಾಪ್ಯುಲೇಷನ್ ಹೇಗೆ ಹೇಳ್ತೀರಿ ಹೇಳಿ? ಇವಾಗ ಒಂದು ಪಾಪ್ಯುಲೇಷನ್ ಮುಂಬೈ, ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆನಾ ಕಡಿಮೆ ಇದೆನಾ ಅಂತ ಹೆಂಗೆ ಹೇಳ್ತಾರೆ ಅಂತಂದ್ರೆ, ಒಂದು ಸ್ಕ್ವೇರ್ ಫೀಟ್ ಅಲ್ಲಿ ಅಥವಾ ಒಂದು ಸ್ಕ್ವೇರ್ ಮೀಟರ್ ಅಲ್ಲಿ
ಎಷ್ಟು ಜನ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಟೋಟಲ್ ಏರಿಯಾನಲ್ಲಿ ಇರೋಂತಹ ಜನಾಭಾ ಎಷ್ಟು ಜನ ಇದ್ದಾರೆ ಅಷ್ಟು ಜನನ ಹಾಕ್ಬಿಟ್ಟು ಆ ಏರಿಯಾಗೆ ನೀವು ಡಿವೈಡ್ ಮಾಡಿದಾಗ ಒಂದು ಸ್ಕ್ವೇರ್ ಫೀಟಿಗೆ ಎಷ್ಟು ಜನ, ಒಂದು ಸ್ಕ್ವೇರ್ ಮೀಟರ್ಗೆ ಬರುತ್ತಾ, ಒಂದು ಸ್ಕ್ವೇರ್ ಫೀಟ್ ಬರುತ್ತಾ, ಒಂದು ಸ್ಕ್ವೇರ್ ಫೀಟಲ್ಲಿ ಮೇ ಬಿ ಇಬ್ಬರು ತುಂಬ ಥರ ಇದ್ದಾರೆ ಅಂದರೆ ಅಷ್ಟು ಪಾಪ್ಯುಲೇಷನ್ ಇದೆ ಅಂತ ಅರ್ಥ. ಇವಾಗ ಒಂದು ಸ್ಕ್ವೇರ್ ಫೀಟಲ್ಲಿ 5-6 ಜನ ಅಷ್ಟು ಇದ್ದಾರೆ ಅಂತಂದರೆ ಪಾಪ್ಯುಲೇಷನ್ ಜಾಸ್ತಿ ಇದೆ, ಏರಿಯಾ ಕಡಿಮೆ ಇದೆ ಅಂತ ಅರ್ಥ. ಸೊ ಈ ಥರ ಬೇಸಿಸ್ ಮೇಲೆ ಇವಾಗ ಒಂದು ಸ್ಕ್ವೇರ್ ಮೀಟ್ರ್ ಇದೆ, ಒಂದು ಸ್ಕ್ವೇರ್ ಮೀಟ್ರಲ್ಲಿ ಇವಾಗ ಟೋಟಲ್ ಏರಿಯಾ ಬಂದ್ಬಿಟ್ಟು 80,000 ಕಿಲೋಮೀಟರ್ ಇರುತ್ತೆ ಎಕ್ಸಾಂಪಲ್. ಓಕೆ, ಅಥವಾ 80 ಕಿಲೋಮೀಟರ್ ಅನ್ಕೊಳ್ಳಿ. 80 ಕಿಲೋಮೀಟರ್ ಬೆಂಗಳೂರು ಭಾಗ ಇದೆ. 80 ಕಿಲೋಮೀಟರಲ್ಲಿ 1.5 ಕೋಟಿ ಜನ ಇದ್ದಾರೆ ಅಂದರೆ ಅದನ್ನ ನೀವೇನು 1.5 ಕೋಟಿ ಡಿವೈಡೆಡ್ ಬೈ 80 ಕಿಲೋಮೀಟರ್ ಅದನ್ನು ಮೀಟರ್ಸಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ಮಾಡ್ಕೋಬೇಕು ಸ್ಕ್ವೇರ್ ಮೀಟ್ರಲ್ಲಿ. ಓಕೆ, ಅವಾಗ ಕನ್ವರ್ಟ್ ಮಾಡಿದಾಗ ನಿಮ್ಗೆ ಒಂದು ಸ್ಕ್ವೇರ್ ಮೀಟ್ರಲ್ಲಿ ಎಷ್ಟು ಜನ ಬರ್ತಾರೆ ಅನ್ನೋದ್ರ ಮೇಲೆ ಆ ಸ್ಕ್ವೇರ್ ಮೀಟರ್ ಬೇಸಿಸ್ ಮೇಲೆ ಆ ಏರಿಯಾಗೆ ಪಾಪ್ಯುಲೇಷನ್ ಎಷ್ಟು ಅನ್ನೋದು ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಈ ಡೀಟೇಲ್ಸ್ನೆಲ್ಲ ನೀವು ಅಟ್ರಿಬ್ಯೂಟ್ಸಲ್ಲಿ ಬರಿಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ವೆರಿ ಅದರ್ ಡೀಟೇಲ್ಸ್ ಬಂದ್ಬಿಟ್ಟೇನು ಸೆಲೆಕ್ಟ್ ಬೈ ಅಟ್ರಿಬ್ಯೂಟ್. ಸೊ ನೀವು ಅಟ್ರಿಬ್ಯೂಟಲ್ಲಿ ಈ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿರ್ತೀರಲ್ಲ, ಈಗ ನೀವು ಸೆಗ್ರಿಗೇಟ್ ಮಾಡ್ಬೋದು. ಓನರ್ ನೇಮ್ ಇಂದನೂ ಸಹ ಡೀಟೇಲ್ಸ್ನ ತೆಗಿಬೋದು, ಅಥವಾ ಲ್ಯಾಂಡ್ ಸರ್ವೆ ನಂಬರ್ ಇಂದ ಅದು ಡೀಟೇಲ್ಸ್ ತೆಗಿಬೋದು. ಇದರಲ್ಲಿ ಕೊಟ್ಟಿರೋಂಥ ಎಲ್ಲಾ ಮಾಹಿತಿನಿಂದ ಫಿಲ್ಟರ್ಸ್ ತರ ನೀವು ಯೂಸ್ ಮಾಡ್ಬೋದು. ಏನು ಫಿಲ್ಟರ್, ಇದನ್ನ ಫಿಲ್ಟರ್ಸ್ ತರನೇ ಯೂಸ್ ಮಾಡ್ಬೋದು. ಅದು ಸೆಲೆಕ್ಟ್ ಬೈ ಫ್ಯೂಚರ್ಸ್ ಬೇಸ್ಡ್ ಆನ್ ದ ಕಂಡೀಷನ್ಸ್. ಎಕ್ಸಾಂಪಲ್ ಸೆಲೆಕ್ಟ್ ಆಲ್ ಪಾರ್ಸಲ್ಸ್ ವೇರ್ ಲ್ಯಾಂಡ್ ಯೂಸ್ ಅಗ್ರಿಕಲ್ಚರ್. ಸೊ ಇದರಲ್ಲಿ ಲ್ಯಾಂಡ್ ಯೂಸ್ ಬಂದ್ಬಿಟ್ಟು ಅಗ್ರಿಕಲ್ಚರ್ ಅಂತ ಎಲ್ಲೆಲ್ಲಿದೆ ಇಲ್ಲಿ ನೋಡಿದ್ರಲ್ಲ, ಲ್ಯಾಂಡ್ ಯೂಸ್ ಅಗ್ರಿಕಲ್ಚರ್ ಅಂತ ಎಲ್ಲೆಲ್ಲಿದೆ ಆ ಲ್ಯಾಂಡ್ ಮಾತ್ರ ಸೆಗ್ರಿಗೇಟ್ ಮಾಡಿ ನಿಮಗೆ ಲಿಸ್ಟ್ ಕೊಡುತ್ತೆ. ಈ ತರ ಸಾರ್ಟಿಂಗು ಸಹ ಮಾಡ್ಕೋಬಹುದು. ಬಂದಾದ್ಮೇಲೆ ಸಾರ್ಟಿಂಗ್ ಹೆಂಗ್ ಮಾಡ್ತೀರಾ, ಏರಿಯಾ ಹೈಯೆಸ್ಟ್ ಇಂದ ಲೋಯೆಸ್ಟ್ ಅಥವಾ ಸರ್ವೆ ನಂಬರ್ ಒಂದು ಆರ್ಡರ್ ಇರಲಿ. ಫಿಲ್ಟರಿಂಗು ಸಹ ಮಾಡ್ಬೋದು ಈ ಆಪ್ಷನ್ಸ್ ಇದ್ಮೇಲೆ. ಈ ಅಟ್ರಿಬ್ಯೂಟ್ ನಿಮಗೆ ಇಷ್ಟೆಲ್ಲ ಫೀಚರ್ಸ್ಗೆ ಹೆಲ್ಪ್ ಆಗುತ್ತೆ. ಆದ್ಮೇಲೆ ಜಾಯಿನ್ ಟೇಬಲ್. ಸೊ ಯೂಸ್ ಟು ಕಂಬೈನ್ ಎಕ್ಸ್ಟರ್ನಲ್ ಡಾಟಾ ವಿತ್ ಸ್ಪೇಷಿಯಲ್ ಡಾಟಾ. ನೋಡಿ, ಜಾಯಿನಿಂಗ್ ಎಕ್ಸೆಲ್ ಲ್ಯಾಂಡ್ ರೆಕಾರ್ಡ್ಸ್ ವಿತ್ ಸರ್ವೆ ಬೌಂಡ್ರಿ ಮ್ಯಾಪ್ ಯೂಸಿಂಗ್ ಸರ್ವೆ ನಂಬರ್ಸ್. ಸೊ ಈ ತರ ಮರ್ಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಟ್ರಿಬ್ಯೂಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡೋಣ. ಸ್ಪೇಷಿಯಲ್ ಕ್ವೀರೀಸ್. ಸ್ಪೇಷಿಯಲ್ ಕ್ವೀರೀಸ್ ಅಂದೇನು? ಸಿಂಪಲ್. ಸ್ಪೇಷಿಯಲ್ ಕ್ವೀರೀಸ್ ಮೀನ್ಸ್ ಸೆಲೆಕ್ಟಿಂಗ್ ಆರ್ ಅನಲೈಸಿಂಗ್ ಫೀಚರ್ಸ್ ಬೇಸ್ಡ್ ಆನ್ ದೈರ್ ಲೊಕೇಶನ್. ವೆರಿ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಒಂದು ಲೊಕೇಶನ್ ಬೇಸ್ಡ್ ಮೇಲೆ ನೀವು ಸೆಲೆಕ್ಟ್ ಮಾಡಬೇಕಾಗಿರೋ ಅಂತಹ ಡೀಟೇಲ್ಸ್ ಅದು ಬೇಸ್ಡ್ ಆನ್ ದ ಫೀಚರ್ಸ್. ಅಲ್ಲಿ ಕೊಟ್ಟಿರೋಂಥ ಫೀಚರ್ಸ್ ಮೇಲೆ ನೀವು ಸೆಲೆಕ್ಟ್ ಮಾಡೋದನ್ನ ನಾವು ಸ್ಪೇಷಿಯಲ್ ಕ್ವೀರೀಸ್ ಅಂತೀವಿ. ಅದು ಕ್ವೀರೀಸ್ ಅಲ್ಲೇ ಏನು ಒಂದು ಕ್ವಶನ್ ಮಾರ್ಕ್, ವಾಟ್ ಈಸ್ ಯುವರ್ ನೇಮ್ ಅಂದ್ರೆ ನಾವು ಅದು ಇಂಗ್ಲೀಷಲ್ಲೂ ಕೇಳೋದ್ರಿಂದ ಒಂದು ಕ್ವಶನ್. ಅದೇ ಥರ ಸ್ಪೇಷಿಯಲ್ ಕ್ವೀರೀಸ್ ಅಂದ್ರೆ ಇದು ಕ್ವಶನ್ಸ್. ಏನು ಕೇಳ್ತೀರಾ? ವಿತ್ ರಿಲೇಷನ್ ಟು ಲೊಕೇಶನ್ ಕರೆಕ್ಟ್ ಇಲ್ಲ ಅಂತಿಲ್ಲ. ಓಕೆ, ಲೊಕೇಶನ್ ಮುಖಾಂತರ ನೀವು ಕೇಳ್ತೀರಾ ಅಥವಾ ಸ್ಪೇಷಿಯಲ್ ರಿಲೇಶನ್ಶಿಪ್ ಏನಿರುತ್ತೆ ಆ ಡೀಟೇಲ್ಸ್ ನಿಂದ ಕೇಳ್ತೀರಾ. ಅದು ಹೇಗೆ ಕೇಳ್ತೀರಾ? ಇಲ್ಲಿ ಕ್ವಶನ್ಸ್ ಕಾಮನ್ ಸ್ಪೇಷಿಯಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ. ಕಾಮನ್ ಆಗಿ ಕರಿಯಂತ ಸ್ಪೇಷಿಯಲ್ ರಿಲೇಶನ್ಶಿಪ್ಸ್ ಯಾವುದು? ಕ್ವೀರಿ ಹೇಗಿರುತ್ತೆ ನೋಡಿ. ಸ್ಪೇಷಿಯಲ್ ಕ್ವೀರಿ ಏನು ಕ್ವಶನ್ ಹೇಗೆ ವಿತ್ ಇನ್ ಅಂತ ಇದ್ರೆ ಏನ್ ಮೀನಿಂಗು? ಆ ಪರ್ಟಿಕ್ಯುಲರ್ ಒಂದು ಏರಿಯಾನಲ್ಲಿ ಒಳಗಡೆ ಬರೋಂತಹ ಒಂದು ಬೋರ್ವೆಲ್ ಇಲ್ಲಿ ಕೊಟ್ಟಿದ್ದಾರೆ ಅವರು. ಬೋರ್ವೆಲ್ಸ್ ವಿತ್ ಇನ್ ದ ವಿಲೇಜ್ ಬೌಂಡ್ರಿ. ಇದೊಂದು ಬೌಂಡ್ರಿ. ವಿಲೇಜ್ ಬೌಂಡ್ರಿ ಅಂದ್ಮೇಲೆ ಏನು ಕ್ಲೋಸ್ಡ್ ಇರಬೇಕು, ನೆನಪಿರ್ಲಿ. ಓಕೆ, ಆದ್ಮೇಲೆ ಬೋರ್ವೆಲ್ ವಿತ್ ಇನ್ ದ ವಿಲೇಜ್ ಬೌಂಡ್ರಿ ಈಸ್ ವಿತ್ ಇನ್ ಅಂತ ಕರಿತೀವಿ. ವಿತ್ ಇನ್ ಅಂದ್ರೆ ಬೌಂಡ್ರಿ ಒಳಗಡೆ ಇರೋಂಥದ್ದು. ಅದು ಬೋರ್ವೆಲ್ ಒಂದೇ ಅಂತಲ್ಲ, ಮನೆ ಇರ್ಬೋದು, ಗಿಡ ಇರ್ಬೋದು, ಮರ ಇರ್ಬೋದು, ಲ್ಯಾಂಡ್ ಇರ್ಬೋದು, ರಿವರ್ ಇರ್ಬೋದು, ರೋಡ್ಸ್ ಇರ್ಬೋದು, ಇವಾಗ ಒಂದು ಫಂಕ್ಷನ್ ಹಾಲೇ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಸ್ಕೂಲ್ಸ್ ಇರ್ಬೋದು, ಏನಾದ್ರೂ ಇರ್ಬೋದು ಗೈಸ್. ಎಕ್ಸಾಂಪಲ್ ಜಸ್ಟ್ ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ. ಅಂದ್ರೆ ಎಕ್ಸಾಮ್ ಮೀನಿಂಗ್ ಏನಂತಂದ್ರೆ ವಿತ್ ಇನ್ ಅಂತಂದ್ರೆ ಇದು ಒಂದು ಫ್ಯೂಚರ್ ಏನಂತ ಹೇಳುತ್ತೆ, ಒಂದು ಏರಿಯಾ ಒಳಗಡೆ ಇದೆ ಅಂತ ಹೇಳಂತಹ ಒಂದು ಕ್ವೀರಿ. ಇಂಟರ್ಸೆಕ್ಟ್ ಅಂದೇನೋ ಒಂದರಿಂದ ಇನ್ನೊಂದು ಟಚ್ ಆಗಿರುತ್ತೆ ಅಥವಾ ಓವರ್ಲ್ಯಾಪ್ ಆಗಿರುತ್ತೆ. ಅಂದ್ರೆ ಈ ತರ ಇರೋದು ಮತ್ತೆ ಇದ್ರ ಮೇಲೆ ಹಿಂಗ್ ಓವರ್ಲ್ಯಾಪ್ ಆಗಿರುತ್ತೆ, ಅದು ಇಂಟರ್ಸೆಕ್ಟ್ ಅಂತ ಕರಿತೀವಿ. ಇಂಟರ್ಸೆಕ್ಷನ್ ಹೇಗಿರುತ್ತೆ? ಹೀಗಿರುತ್ತೆ ಅಲ್ವಾ. ಈ ಪಾಯಿಂಟ್ ನಾವು ಇಂಟರ್ಸೆಕ್ಷನ್ ಪಾಯಿಂಟ್ ಅಂತ ಕರಿತೀವಿ. ಅದೇ ತರ ಒಂದು ಏರಿಯಾ ಮೇಲೆ ಇನ್ನೊಂದು ಓವರ್ಲ್ಯಾಪ್ ಆಗಿತ್ತು ಅಂದ್ರೆ ಇದನ್ನ ಓವರ್ಲ್ಯಾಪಿಂಗ್ ಅಂತೀವಿ. ಟಚಿಂಗ್ ಅಂತಂದ್ರೂ ಸಹ ಈ ತರ ಒಂದು ಟಚ್ನು ಸಹ ಆಗಿರ್ಬೋದು, ಅದನ್ನು ಸಹ ಇಂಟರ್ಸೆಕ್ಟ್ ಅಂತಾನೆ ಕರಿತೀವಿ. ಓಕೆ, ರೋಡ್ ಇಂಟರ್ಸೆಕ್ಟ್ ಲ್ಯಾಂಡ್ ಪಾರ್ಸಲ್ಸ್. ಇವಾಗ ರೋಡ್ ಏನಾದ್ರೂ ಇಂಟರ್ಸೆಕ್ಟ್ ಆಯ್ತಂದ್ರೆ ಅದನ್ನ ಏನ್ ಮಾಡ್ತೀವಿ? ಸರ್ಕಲ್ ಅಂತ ಮಾಡ್ತೀವಿ ಅಲ್ವಾ. ಈ ತರ ಇವನ್ ಇಂಟರ್ಸೆಕ್ಷನ್. ಕಂಟೈನ್ಸ್ ಅಂದೇನೆ ಇದು ಒಂದು ಫೀಚರ್ ಕಂಟೈನ್ಸ್ ಅನ್ನೋದಾರ ಅಂದ್ರೆ ಏನೋ ಒಂದು ಏರಿಯಾನಲ್ಲಿ ಏನೋ ಒಂದು ಇದೆ ಅಂತ ಹೇಳೋದು. ತಾಲೂಕ್ ಕಂಟೈನ್ಸ್ ವಿಲೇಜ್. ಎಕ್ಸಾಂಪಲ್, ತಾಲೂಕ್ ಏನಿರುತ್ತೆ, ತಾಲೂಕಲ್ಲಿ ವಿಲೇಜಸ್ ಇರೋ ಹಲವಾರು ವಿಲೇಜಸ್ ಇರ್ತಾವೆ. ಟಚಸ್ ಅಂದ್ರೆ ಬೌಂಡ್ರಿ ಟಚಸ್. ಇದೊಂದು 2 ಪಾರ್ಸಲ್ ಲ್ಯಾಂಡ್ ಬೌಂಡ್ರಿ. ಇವಾಗ ಓವರ್ಲ್ಯಾಪ್ಸ್ ಅಂದ್ರೆ ಗೊತ್ತಾಯ್ತು, ನಾವು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಫೀಚರ್ಸ್ ಪಾರ್ಟ್ಲಿ ಕವರ್ ಈಚ್ ಅದರ್. ಇದೇನು ಹೆಲ್ಪ್ ಮಾಡುತ್ತೆ ನೋಡಿ, ನೀವು 2 ಲ್ಯಾಂಡ್ ಪಾರ್ಸಲ್ಸ್ ಟಚ್ ಈಚ್ ಅದರ್ ಅಂತ ಹೇಳ್ತಾರೆ. ಓಕೆ, ಅಲ್ಲ ಇದು ಓವರ್ಲ್ಯಾಪ್ ಬಂದ್ಬಿಟ್ಟು ಫ್ಲಡ್ ಝೋನ್ ಓವರ್ಲ್ಯಾಪ್ಸ್ ಅಗ್ರಿಕಲ್ಚರ್ ಲ್ಯಾಂಡ್. ಓಕೆ, ಹಿಂಗೆ ಓವರ್ಲ್ಯಾಪಿಂಗ್ ತೋರಿಸ್ಬೋದು ನೀವು. ನಿಯರೆಸ್ಟ್ ಅಂದ್ರೆ ನಿಮ್ಮ ಲ್ಯಾಂಡ್ ಹತ್ತಿರದಲ್ಲಿ ಇರೋದಂತಂದು ನಾವು ನಿಯರೆಸ್ಟ್ ಅಂತ ಕರಿತೀವಿ. ಫೈಂಡ್ಸ್ ಕ್ಲೋಸೆಸ್ಟ್ ಫೀಚರ್ ಅಥವಾ ನಿಯರೆಸ್ಟ್ ರೋಡ್ ಟು ದ ಲ್ಯಾಂಡ್ ಪಾರ್ಸಲ್. ವೆರಿ ಇಂಪಾರ್ಟೆಂಟ್. ಈಗ ಎಕ್ಸಾಂಪಲ್ಸ್ ಆಫ್ ಸ್ಪೇಷಲ್ ಕ್ವೀರೀಸ್ ನೋಡಿ. ಇದನ್ನ ಈ ತರ ನೀವು ಸೆಲೆಕ್ಟ್ ಮಾಡಬಹುದು. ಇದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ, ನಾನು ಆಲ್ರೆಡಿ ಹೇಳಿದ್ದೀನಿ. ಮತ್ತೆ ಇನ್ನೊಮ್ಮೆ ಇಲ್ಲಿ ನೋಡಿ. ಸೆಲೆಕ್ಟ್ ಆಲ್ ಹೌಸಸ್ ವಿತ್ ಇನ್ 100 ಮೀಟರ್ಸ್ ಆಫ್ ರೋಡ್. ಸೆಲೆಕ್ಟ್ ಆಲ್ ಬೋರ್ವೆಲ್ಸ್ ಇನ್ಸೈಡ್ ಎ ವಿಲೇಜ್ ಬೌಂಡ್ರಿ. ಫೈಂಡ್ ಸರ್ವೆ ನಂಬರ್ಸ್ನ ಸಹ ನೀವು ಸರ್ವೆ ನಂಬರ್ಸ್ ಸಹ ಸರ್ಚ್ ಮಾಡ್ಬೋದು. ಬೋರ್ವೆಲ್ಸ್ ಐಡೆಂಟಿಫೈ ಮಾಡ್ಬೋದು, ಮನೆಗಳು ಐಡೆಂಟಿಫೈ ಮಾಡ್ಬೋದು. ಮತ್ತೆ ಲ್ಯಾಂಡ್ ಪಾರ್ಸಲ್ಸ್ ಏನಿದೆ, ಫ್ಲಡ್ ಏರಿಯಾಸ್ ಯಾವ್ದು ಬರುತ್ತೆ, ಇವೆಲ್ಲ ಐಡೆಂಟಿಫೈ ಮಾಡಕ್ಕೆ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಇವಾಗ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೆಇ ಎಕ್ಸಾಮ್ ಏನು? ಒಂದು ಸ್ಪೇಷಲ್ ಕ್ವೀರೀಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಯಾವ್ದ್ರಲ್ಲಿ? ಕೆಡೆಸ್ಟ್ರಲ್ ಮ್ಯಾಪಿಂಗ್ ಅಲ್ಲಿ ಯೂಸ್ ಮಾಡ್ತೀರಾ, ಅರ್ಬನ್ ಪ್ಲಾನಿಂಗ್ ಅಲ್ಲಿ ಯೂಸ್ ಆಗುತ್ತೆ,
ಆಗುತ್ತೆ. ಅರ್ಬನ್ ಪ್ಲಾನಿಂಗ್ ಅಂದ್ರೆ ಏನು, ನೀವು ಪ್ರತಿ ಡಿಸ್ಟಿಕ್ಕಿಗೆ ಒಂದೊಂದು ಅರ್ಬನ್ ಪ್ಲಾನಿಂಗ್ ಅಂತ ಒಂದು ಮಾಡ್ತೀರಾ. ನಾಳೆ ಬರೋಂತಹ ಡೆವಲಪ್ಮೆಂಟ್ ರಾಜಕಾಲುವೆ ಇರ್ಬೋದು, ಅಥವಾ ರೋಡ್ಸ್ ಬರೋಂಥದ್ದು ಇರ್ಬೋದು, ಸ್ಕೂಲ್ಸ್ ಎಲ್ಲಿ ಬರುತ್ತೆ, ಹಾಸ್ಪಿಟಲ್ಸ್ ಎಲ್ಲಿ ಬರುತ್ತೆ, ಗೌರ್ಮೆಂಟ್ ಪ್ಲಾನಿಂಗ್ ಅಲ್ಲಿ ಬರೋಂತಹ ಡೀಟೇಲ್ಸ್ ನೀವು ಒಂದು ಅರ್ಬನ್ ಪ್ಲಾನಿಂಗ್ ಅಲ್ಲಿ ನೋಡ್ಬೋದು. ಆದ್ಮೇಲೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡಿಸ್ಕಸ್ ಮಾಡಿದೀವಿ. ವಾಟರ್ ರಿಸೋರ್ಸ್ ಪ್ಲಾನಿಂಗ್ ವೆರಿ ಇಂಪಾರ್ಟೆಂಟ್. ಓಕೆ, ಈ ನಮ್ಮ ಬೆಂಗಳೂರಲ್ಲಿ ಅಂತಂದ್ರೆ BWSSB ನಿಗಮ ಇದೆ. ಓಕೆ, ಅದೇ ತರ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಸಹ ಇದೆ, WRD ಅಂತ ಕರಿತೀವಿ. ಓಕೆ, PWD ಅಂತ ಕರಿತೀವಿ. ಇವೆಲ್ಲಾನು ಈ ಮಾಡುವಂತಹ ಡಿಪಾರ್ಟ್ಮೆಂಟ್ಸ್ ವರ್ಕ್ಸ್ ಏನಿದೆ ಅದನ್ನೆಲ್ಲ ನೀವು ಮಾನಿಟರ್ ಮಾಡ್ಬೋದು. ರೋಡ್ ಅಲೈನ್ಮೆಂಟ್, ಲ್ಯಾಂಡ್ ಅಕ್ವಿಸಿಷನ್, ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್. ಓಕೆ ಗೈಸ್, ನೆಕ್ಸ್ಟ್ ಡಿಜಿಟೈಸಿಂಗ್ ಅಂಡ್ ಎಡಿಟಿಂಗ್ ವೆಕ್ಟರ್ ಲೇಯರ್ಸ್ ಅಂದ್ರೆ ಏನು? ಡಿಜಿಟೈಸಿಂಗ್ ಅಂಡ್ ಎಡಿಟಿಂಗ್ ವೆಕ್ಟರ್ ಲೇಯರ್ಸ್ ಏನ್ ಹಾಗಂತಂದ್ರೆ, ಡಿಜಿಟೈಸಿಂಗ್ ಅಂದ್ರೆ ಒಂದು ಡಾಟಾನ ಡಿಜಿಟಲ್ ಆಗಿ ಏರ್ಸೋದು. ಸಿಂಪಲ್ ಆಗಿ ಇರ್ಬೇಕಂದ್ರೆ ಒಂದು ಲ್ಯಾಂಡ್ ಮ್ಯಾನುವಲ್ ಅಲ್ಲಿ ಇದೆ, ಅದನ್ನ ನೀವು ಡಿಜಿಟಲ್ ಆಗಿ ಮಾಡೋದು. ಇವಾಗ ನೋಡಿ, ಇಲ್ಲಿ ನೀವು ನೋಡೋದಾದ್ರೆ ಇದನ್ನ ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, ಇಲ್ಲಿ ನಿಮಗೆ ಸುಮ್ಮನೆ ಹ್ಯಾಂಡ್ ರಿಟನ್ ಡ್ರಾಯಿಂಗ್ ತರ ಇದೆ. ಓಕೆ, ಇಲ್ಲಿ ಸುಮ್ಮನೆ ಅಲ್ಲೆಲ್ಲ ಕೆರೆ ಬರಿ ಕೆರೆದಿದ್ದಾರೆ. ಸೊ ಇಲ್ಲೊಂದು ಮನೆ ಇದೆ, ಇಲ್ಲೊಂದು ಇದೆ, ಇದೆ ಹಿಂಗಿದೆ ಅಂತ ಬರ್ತಿದ್ದಾರೆ. ಮೀನಿಂಗ್ ಆಫ್ ಡಿಜಿಟೈಸಿಂಗ್ ಅಂದ್ರೆ, ಡಿಜಿಟೈಸಿಂಗ್ ಇಸ್ ದ ಪ್ರಾಸೆಸ್ ಆಫ್ ಕನ್ವರ್ಟಿಂಗ್ ಪೇಪರ್ ಮ್ಯಾಪ್ ಇದೆ, ಸ್ಕ್ಯಾನ್ಡ್ ಇಮೇಜ್ ಇದೆ ಅಥವಾ ಸ್ಯಾಟಲೈಟ್ ಇಮೇಜ್ ಇದೆ, ಅದನ್ನ ಡಿಜಿಟಲ್ ವೆಕ್ಟರ್ ಡಾಟಾ ಕನ್ವರ್ಟ್ ಮಾಡೋದು. ಡಿಜಿಟಲ್ ವೆಕ್ಟರ್ ಡಾಟಾ ಅಂದೇನು? ವೆಕ್ಟರ್ ಅಂತಂದ್ರೆ ನೀವು ಒಂದು ನೆನ್ಪಿಟ್ಕೋಬೇಕು, ಇದಕ್ಕೆ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಎರಡೂ ನೀವು ರೆಪ್ರೆಸೆಂಟ್ ಮಾಡ್ಬೋದು. ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್ ಎರಡು ಇರೋದನ್ನ ನಾವು ವೆಕ್ಟರ್ ಅಂತೀವಿ. ಸ್ಕೇಲರ್ ಅಂದ್ರೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಡೈರೆಕ್ಷನ್ ಇರಲ್ಲ. ಸೊ ಇಲ್ಲಿ ನೀವು ನೋಡೋದಾದ್ರೆ ಲೆಂತು, ವಿಡ್ತು, ಡೈರೆಕ್ಷನ್, ಯಾವ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಎಲ್ಲಾನು ಬರುತ್ತೆ ನೋಡಿ. ಅಂದೆ ಪೇಪರ್ ಇಮೇಜ್ ಇರ್ಬೋದು, ಸ್ಕ್ಯಾನ್ಡ್ ಮ್ಯಾಪ್ ಇರ್ಬೋದು, ಪೇಪರ್ ಇಮೇಜಸ್ ಇರ್ಬೋದು, ಓಕೆ, ಪೇಪರ್ ಡಾಟಾ ಇರ್ಬೋದು, ಇಮೇಜಸ್ ಇರ್ಬೋದು, ಏನೇ ಇರಲಿ ಗಾಯ್ಸ್, ಹಳೆ ಕಾಲದ ಪದ್ಧತಿ 2002ರಿಂದ 2 ತನಕ ಸುಮಾರು ಡಾಟಾ ಮ್ಯಾನುವಲ್ಲೇ ಇತ್ತು. ಅವಾಗೆಲ್ಲ ತುಂಬಾ ಮೋಸನೂ ನಡೀತಾ ಇತ್ತು. ನಿಮಗೆ ಗೊತ್ತಿರುತ್ತೆ, ಅವ್ರು ಈ ರೊಕ್ಕ ಇಸ್ಕೊಂಡ್ರು, ಅವ್ರ ಹೆಸರನ್ನ ಇವ್ರ ಹೆಸರು ಬರೆದ್ರು, ಇವ್ರ ಹೆಸರನ್ನ ಅವ್ರ ಹೆಸರು ಬರ್ದಾನೆ. ಈಗೆಲ್ಲ ಗೋಲ್ಮಾಲ್ ಮಾಡಕ್ಕೆ ಚಾನ್ಸ್ ಇಲ್ಲ. ಯಾಕಂತಂದ್ರೆ ಪ್ರತಿ ಚೇಂಜಸ್ಗೆ ಅವ್ರು ಮಾಡಿನ ಅಂತ ಅಥರೈಸೇಷನ್ ಡಿಜಿಟಲ್ ಸಿಗ್ನೇಚರ್ ಅಂತ ನಾವೇನ್ ಕರಿತೀವಿ, ನೆಕ್ಸ್ಟ್ ಅಲ್ಲಿ ಓದ್ತೀವಿ, ಅದನ್ನ ಡಿಜಿಟಲ್ ಸಿಗ್ನೇಚರ್ ಮುಖಾಂತರ ಅಪ್ರೂವ್ ಮಾಡ್ತಾರೆ. ಅವಾಗ ಸಿಕ್ಕಿ ಬಿದ್ದು ಬಿಡ್ತಾರೆ ಯಾವ ಆಫೀಸರ್ ಇದನ್ನ ಅಪ್ರೂವ್ ಮಾಡಿದ್ದಾರೆ ಅಂತ. ಸೊ ಈ ತರ ಫಾಲ್ತು ಕೆಲಸ ಏನಾರ ಮಾಡಕ್ ಹೋದ್ರೆ ನೀವು ಸಿಕ್ಕಿ ಬಿದ್ದು ಬಿಡ್ತೀರಾ. ಸೊ ಹಾಗಾಗಿ ಡಿಜಿಟಲ್ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್ ಅಂತಂದ್ರೆ, ಎವ್ರಿಥಿಂಗ್ ವಿಲ್ ಬಿ ಟ್ರಾನ್ಸ್ಪರೆಂಟ್. ಓಕೆ, ಬಟ್ ಓಕೆ, ನೀವು ಡಿಜಿಟಲ್ ಮಾಡ್ಬೇಕಾಯ್ದಾಗ ಏನಾದ್ರು ಮಾಡಕ್ಕಿಂತ ಮುಂಚೆ ಏನಾದ್ರೂ ಹ್ಯಾಂಡಲ್ ಮಾಡಿದ್ರ ಅಂತಂದ್ರೆ ಅದು ಏನ್ ಮಾಡಕ್ಕಾಗಲ್ಲ. ಬಟ್ ಡಿಜಿಟಲ್ ಏರ್ಸ್ಬೇಕಾಯ್ದಾಗ ಡಾಟಾ ಎವ್ರಿ ಡೀಟೇಲ್ಸ್ ಏನೇ ಇರಲಿ ಅದಕ್ಕೊಂದು ರೆಫರೆನ್ಸ್ ಇರುತ್ತೆ. ಆ ರೆಫರೆನ್ಸ್ ಇಂದ ತಗೊಂಡೆ ಡಿಜಿಟಲ್ ಅಲ್ಲಿ ಏರಿಸ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಲ್ಯಾಂಡ್ ಸೈಜ್ 30-40 ಇದೆ ಅಂತ ಇಟ್ಕೊಳ್ಳಿ. ನೀವು ಡಿಜಿಟಲ್ ಅಲ್ಲಿ ಎಂಟ್ರಿ ಮಾಡಬೇಕಾಯ್ತಾ ಕೂಡ 30-40 ಅಂತಾನೆ ಇರಬೇಕು. ಇವಾಗ ಅವ್ರು ಏನಾದ್ರು ಮೋಸ ಮಾಡ್ಬಿಟ್ಟು ನಂದು 30 ಅಲ್ಲ 30-30 ಎರಡು ಸೈಟು 30/40 ಅಂತ ಎರಡು ಇದೆ ಅಂತಂದಾಗ ಇದೇನಾಗ್ಬಿಡುತ್ತೆ, 60-40 ಆಗೋಗ್ಬಿಡುತ್ತೆ ಅಲ್ವಾ. 60 ಆಗಲ್ಲ, 40 ಉದ್ದ ಆಗ್ಬಿಡ್ಬಿಡುತ್ತೆ. ಈ ತರ ಏನಾದ್ರೂ ಮೋಸ ಮಾಡಿದ್ರೆ ಏನ್ ಮಾಡಕ್ಕಾಗಲ್ಲ. ಬಟ್ ಡಿಜಿಟಲ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನು, ನಿಮ್ಮ ಡಾಟಾ ನೆಕ್ಸ್ಟ್ ಪರ್ಪಸ್ಗೆ ಯೂಸ್ಫುಲ್ ಇರುತ್ತೆ, ಪ್ಲಸ್ ವೆರಿ ಟ್ರಾನ್ಸ್ಪರೆಂಟ್ ಇರುತ್ತೆ, ಕ್ಲಿಯರ್ ಇರುತ್ತೆ. ಡಿಜಿಟಲ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಸೊ ಅದಾದ್ಮೇಲೆ ಡಿಜಿಟಲ್ ಮಾಡಿದ್ಮೇಲೆ ಆ ವೆಕ್ಟರ್ ಡಾಟಾನ ಎಡಿಟ್ ಮಾಡೋಂಗೂ ಇರಬೇಕು ಅಲ್ವಾ. ಆ ಎಡಿಟ್ ಮಾಡೋದಕ್ಕೂ ಸಹ ನಿಮಗೆ ಅಥಾರಿಟಿ ಇರುತ್ತೆ ಡಿಜಿಟಲ್ ಮಾಡೋದ್ರಿಂದ. ಓಕೆ, ಇಲ್ಲ ಅದೇ ಹೇಳಿದ್ದಾರೆ, ಕನ್ವರ್ಟಿಂಗ್ ಎ ಸ್ಕ್ಯಾನ್ಡ್ ವಿಲೇಜ್ ಇಮೇಜ್ ಇಂಟು ಸರ್ವೆ ಬೌಂಡ್ರಿ ಪಾಲಿಗನ್ಸ್. ಇದನ್ನ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಇದೊಂದು ಸ್ಕ್ಯಾನ್ಡ್ ಇಮೇಜ್, ಆ ಇಮೇಜ್ ನ ತಗೊಂಡ್ಬಿಟ್ಟು ವೆಕ್ಟರ್ ಡಯಾಗ್ರಾಮ್ ತರ ಒಂದು ಡ್ರಾಯಿಂಗ್ ಹಾಕಿದ್ದಾರೆ ನೋಡಿ, ಬ್ಯೂಟಿಫುಲ್ ಆಗಿದೆ ಡ್ರಾಯಿಂಗ್. ಓಕೆ, ಇಲ್ಲಿ ನೋಡ್ಬೋದು ನೀವು, ಮನೆ, ಈ ಬೌಂಡ್ರಿ ಮನೆ ಕಟ್ಟಿರೋದು ಒಂದ್ ಕಡೆ ಕಟ್ಟಿದ್ದಾರೆ. ಈ ಬೌಂಡ್ರಿ ನೋಡಿ ಎಷ್ಟು ದೊಡ್ಡದಿದೆ. ಓಕೆ, ಪಾಲಿಗನ್ ಇಮೇಜಸ್ ಅಂತ ಕರಿತೀವಿ. ಎಲ್ಲದಕ್ಕೊಂದು ಆರ್ ಸೈಡ್ ಇರುತ್ತೆ. ಸೊ ಈ ತರ ಪ್ರತಿಯೊಂದಕ್ಕೂ ಬೌಂಡ್ರೀಸ್ ಮಾಡ್ಕೊಂತ ಕ್ಲೋಸ್ಡ್ ಪಿಕ್ಚರ್ ಇರಬೇಕು, ಅದು ವೆರಿ ಇಂಪಾರ್ಟೆಂಟ್. ಟೈಪ್ ಆಫ್ ಡಿಜಿಟೈಸಿಂಗ್, ಎಷ್ಟು ತರ ಡಿಜಿಟೈಸಿಂಗ್ ಇದೆ. ಮ್ಯಾನುವಲ್ ನಿಂದ ಡಿಜಿಟೈಸಿಂಗ್ ಮಾಡಬಹುದು ಅಂದ್ರೆ ಏನು, ಡ್ರಾಯಿಂಗ್ ಫ್ಯೂಚರ್ ಮ್ಯಾನುವಲಿ ಯೂಸಿಂಗ್ ಮೌಸ್, ಆಟೋ ಕ್ಯಾಡಲ್ ಮಾಡೋದು. ಓಕೆ, ಡಿಜಿಟೈಸಿಂಗ್ ಅಂದ್ರೆ ಒಟ್ಟಲ್ಲಿ ಕಂಪ್ಯೂಟರ್ ಅಲ್ಲಿ ಮಾಡೋದೇ ಗೈಸ್. ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲಾ ಡಿಜಿಟೈಸಿಂಗ್ ಆರ್ ಡನ್ ಇನ್ ದ ಕಂಪ್ಯೂಟರ್, ನಾಟ್ ಇನ್ ಪೇಪರ್. ಕಂಪ್ಯೂಟರ್ ಇರೋಂಥ ಸಾಫ್ಟ್ವೇರ್ನ ಯೂಸ್ ಮಾಡ್ತೀರಾ. ಮ್ಯಾನುವಲ್ ಡಿಜಿಟೈಸಿಂಗ್ ಅಂದ್ರೆ ನೀವು ಹ್ಯಾಂಡ್ ಥ್ರೂ ಡ್ರಾ ಮಾಡ್ತೀರಾ. ಓಕೆ, ಈ ತರ ಇದಕ್ಕೆ ಹೀಗೆ. ಓಕೆ, ಅದೇ ಈಗ ಡ್ರಾ ಮಾಡ್ಬೇಕಂದ್ರೆ ನಿಮ್ಗೊಂದು ರೆಫರೆನ್ಸ್ ಇರುತ್ತೆ. ಆ ರೆಫರೆನ್ಸ್ ನ ತಗೊಂಡ್ಬಿಟ್ಟೆ ನೀವು ಯಾವ್ದೋ ಒಂದು ಇಮೇಜ್ ರೆಫರೆನ್ಸ್ ಇರ್ಬೋದು, ಇಲ್ಲಿ ಹೇಳಿದಾರೆ ನೋಡಿ, ಇಮೇಜ್ ಇರ್ಬೋದು, ಸ್ಯಾಟಲೈಟ್ ಇಮೇಜ್ ಇರ್ಬೋದು, ಸ್ಕ್ಯಾನ್ ಇಮೇಜ್ ಇರ್ಬೋದು, ಪೇಪರ್ ಮ್ಯಾಪ್ಸ್ ಇರ್ಬೋದು, ಎಲ್ಲಾನು ರೆಫರೆನ್ಸ್ ತಗೊಂಡೆ ನೀವು ಮ್ಯಾನುವಲ್ ಆಗಿ ಡ್ರಾಯಿಂಗ್ ಮಾಡ್ತೀರಾ. ಬಟ್ ಡಿಜಿಟಲ್ ಡಾಟಾ ಆಗುತ್ತೆ. ಹೆಡ್ಸ್ ಅಪ್ ಡಿಜಿಟೈಸಿಂಗ್ ಅಂದ್ರೆ ಡಿಜಿಟೈಸಿಂಗ್ ಓವರ್ ಸ್ಯಾಟಲೈಟ್ ಇಮೇಜ್. ಹೆಡ್ಸ್ ಅಪ್, ಹೆಡ್ ಅಪ್ ಅಂತಂದ್ರೆ ಹೆಡ್ ಅಪ್ ಮಾಡಿದಾಗ ಏನ್ ಕಾಣುತ್ತೆ ನಿಮಗೆ, ಮೇಲೆ ಆಕಾಶ ಕಾಣುತ್ತೆ. ಆಕಾಶದಲ್ಲಿ ಇರೋದಂತದೇನು, ಸ್ಯಾಟಲೈಟ್ ಇಮೇಜ್ ಆರ್ ಸ್ಕ್ಯಾನ್ ಮ್ಯಾಪ್ ಅಂತ ಕರಿತೀವಿ. ಟೇಬಲ್ ಡಿಜಿಟೈಸಿಂಗ್ ಅಂದ್ರೆ ಯೂಸಿಂಗ್ ಡಿಜಿಟೈಸಿಂಗ್ ಟ್ಯಾಬ್ಲೆಟ್ ಅಂತಂದ್ರೆ ನಿಮಗೆ ಟ್ಯಾಬ್ಲೆಟ್ ಅಂತ ನಾವು ಹಾಕೊಳ್ಳೋ ಔಷಧಿ ಅಲ್ಲ. ಟ್ಯಾಬ್ಲೆಟ್ ಅಂತಂದ್ರೆ ನೀವು ಟ್ಯಾಬ್ ಅಲ್ಲಿ ಮಾಡೋ ಅಂತಹ ಡಿಜಿಟಲ್ ಇಮೇಜ್. GPS ಬೇಸ್ಡ್ ಡಿಜಿಟೈಸಿಂಗ್, ಇದು ಕಲೆಕ್ಟಿಂಗ್ ಪಾಯಿಂಟ್ಸ್ ಯೂಸಿಂಗ್ GPS ಅಥವಾ ಮೊಬೈಲ್.
ಅಂದೆ ಮೊಬೈಲ್ನ ತೊಗೊಂಡೋಗೋದು, ನೀವು ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಮ್ಯಾನುವಲ್ ಆಗಿ ಅಲ್ಲಿ ಪಾಯಿಂಟ್ ಸ್ಟಾರ್ಟ್ ಮಾಡೋದು, ಓಕೆ ಎಲ್ಲಿ ತನಕ ಹೋಗುತ್ತೆ ಅಲ್ಲಿ ತನಕ ನಡ್ಕೊಂಡು ಹೋಗೋದು, ಮತ್ತೆ ಅಲ್ಲಿ ಕ್ಲಿಕ್ ಮಾಡೋದು, ಮತ್ತೆ ಇನ್ನೊಂದು ಕಡೆ ನಡ್ಕೊಂಡು ಕ್ಲಿಕ್ ಮಾಡೋದು, ಇನ್ನೊಂದು ಕಡೆ ನಡ್ಕೊಂಡು ಕ್ಲಿಕ್ ಮಾಡೋದು. ಆವಾಗ ನಿಮ್ಗೊಂದು ಬೌಂಡ್ರಿ ಡ್ರಾ ಆಗುತ್ತೆ, ಆಟೋಮೆಟಿಕ್ ಆಗಿ ಮೊಬೈಲಲ್ಲೇ ಡ್ರಾ ಆಗುತ್ತೆ. ಇದು ಒಂದು ಫೀಚರ್ ಇದೆ ಅನ್ಬೋದು. ಇದು GPS ಬೇಸ್ಡ್ ಡಿಜಿಟೈಸಿಂಗ್ ಅಂತ ಕರಿತೀವಿ. ಓಕೆ, ಓಕೆ ಗೈಸ್, ಇದಾದ ನಂತರ ನೀವು ಇಲ್ಲಿ ನೋಡೋದಾದ್ರೆ ನೆಕ್ಸ್ಟ್ ನೋಡಿ ಡಿಜಿಟೈಸಿಂಗ್ ಟೂಲ್ಸ್. ಇವಾಗ ಮಾಡ್ಬೇಕಂದ್ರೆ ಟೂಲ್ಸ್ ಬೇಕಲ್ವಾ, ಕಾಮನ್ ಟೂಲ್ಸ್ ಯಾವ್ದು ಯೂಸ್ ಮಾಡೋದು? QGIS, ವೆರಿ ಇಂಪಾರ್ಟೆಂಟ್. QGIS ಟೂಲಲ್ಲಿ ಏನೆಲ್ಲ ಮಾಡ್ಬೋದು? ಪಾಯಿಂಟ್ನ ಆ್ಯಡ್ ಮಾಡ್ಬೋದು, ಲೈನ್ ಹಾಕ್ಬೋದು, ಪಾಲಿಗನ್ ಡ್ರಾ ಮಾಡ್ಬೋದು, ಮೂವ್ ಫ್ಯೂಚರ್ ಇದೆ, ಸೊ ಇದು ಮೂವ್ ಡಯಾಗ್ರಾಮ್ ಆಟೋಕಾಡಲ್ಲಿ ಹೀಗೆ ಇರುತ್ತೆ. ಸ್ಪ್ಲಿಟ್ ಫ್ಯೂಚರ್, ಸ್ಪ್ಲಿಟ್ ಸಹ ಮಾಡ್ಬೋದು, ಮರ್ಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಶೇಪ್ ಮಾಡ್ಬೋದು, ಆ್ಯಡ್ ವರ್ಟೆಕ್ಸ್ನ ಆ್ಯಡ್ ಮಾಡ್ಬೋದು ಒಂದು ಕಡೆಯಿಂದ ಇನ್ನೊಂದು ಕಡೆ, ಡಿಲೀಟ್ ವರ್ಟೆಕ್ಸ್ ಮಾಡ್ಬೋದು. ಸ್ನ್ಯಾಪಿಂಗ್ ಟೂಲ್ ಅಂದರೆ ಇಮೇಜ್ನ ಕಟ್ ಮಾಡ್ಕೊಳೋದು, ಅದನ್ನು ಸಹ ಇವೆಲ್ಲ ಫೀಚರ್ಸ್ ನಿಮಗೆ ಒಂದು QGIS ಅನ್ನೋ ಡಿಜಿಟೈಸಲ್ ಟೂಲ್ ಅಲ್ಲಿ ಬರುತ್ತೆ. ಆದ್ಮೇಲೆ ಸ್ನ್ಯಾಪಿಂಗ್ ಅಂದೇನು? ಇಮೇಜ್ ತೊಗೊಳೋದು. ಸ್ನ್ಯಾಪಿಂಗ್ ಹೆಲ್ಪ್ಸ್ ಟು ಕನೆಕ್ಟ್ ಫೀಚರ್ಸ್ ಅಕ್ಯುರೇಟ್ಲಿ ವಿತೌಟ್ ಗ್ಯಾಪ್ಸ್ ಆರ್ ಓವರ್ಲ್ಯಾಪ್ಸ್. ನೋಡಿ, ಸ್ನ್ಯಾಪಿಂಗ್ ಅನ್ನೋದು ಒಂದು ಫೀಚರ್, ಆ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಅಲ್ಲಿ ಬರೋಂಥ ಫೀಚರ್. ವಿತೌಟ್ ಗ್ಯಾಪ್ಸ್ ನಿಮಗೆ ಇಮೇಜ್ನ ಕ್ರಿಯೇಟ್ ಮಾಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಟೊಪಾಲಜಿ ಅಂದ್ರೆ ಏನಿದೆ? ನೀವು ಆಲ್ರೆಡಿ ನೋಡಿರ್ತಾರೆ. ಟೊಪಾಲಜೀಸ್ ತುಂಬಾ ಟೊಪಾಲಜೀಸ್ ಇದೆ. ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ಆಫ್ ಟೊಪಾಲಜಿ ಕೊಟ್ಟಿದ್ದಾರೆ. ಏನ್ ಟೊಪಾಲಜಿ ರೆಫರ್ಸ್ ಟು ಸ್ಪೇಷಿಯಲ್ ರಿಲೇಶನ್ಶಿಪ್ ಬಿಟ್ವೀನ್ ಫೀಚರ್ಸ್. ಇಂಪಾರ್ಟೆಂಟ್ ಟೊಪಾಲಜಿ ರೂಲ್ಸ್ ಏನು? ಪಾಲಿಗನ್ ಶುಡ್ ನಾಟ್ ಓವರ್ಲ್ಯಾಪ್. ಈ ರೂಲ್ಸ್ ಕೇಳ್ತಾರೆ ನೋಡಿ ಗೈಸ್. ರೂಲ್ಸ್ ನಿಮಗೆ ಮಲ್ಟಿಪಲ್ ಸ್ಟೇಟ್ಮೆಂಟ್ ಅಲ್ಲಿ ಬರೋ ಅಂತ ಚಾನ್ಸ್ ತುಂಬಾನೇ ಇರುತ್ತೆ. ಪಾಲಿಗನ್ ಶುಡ್ ನಾಟ್ ಓವರ್ಲ್ಯಾಪ್, ವೆರಿ ಇಂಪಾರ್ಟೆಂಟ್. ಈ ತರ ನೋಡಿ, ಓವರ್ಲ್ಯಾಪ್ ಇರ್ಕೂಡ್ದು, ಹೀಗಿರ್ಬೇಕು, ಇದು ಕರೆಕ್ಟ್ ಇಮೇಜ್. ಸೊ ಪಾಲಿಗನ್ಸ್ ಇತ್ತಂತಂದ್ರೆ ಓವರ್ಲ್ಯಾಪ್ ಇರ್ಕೂಡ್ದು. ಆದ್ಮೇಲೆ ಪಾಲಿಗನ್ ಶುಡ್ ನಾಟ್ ಹ್ಯಾವ್ ಗ್ಯಾಪ್ಸ್ ಇರ್ಕೂಡ್ದು, ಈ ತರ ಗ್ಯಾಪ್ಸ್. ಓಕೆ, ಲೈನ್ ಶುಡ್ ನಾಟ್ ಸೆಲ್ಫ್ ಇಂಟರ್ಸೆಕ್ಟ್. ನೋಡಿ, ಸೆಲ್ಫ್ ಇಂಟರ್ಸೆಕ್ಷನ್ ಅಂದ್ರೆ ಈ ತರ ಒಂದೇ ಲೈನ್ ಹಿಂಗೆ ಮಿಕ್ಸಪ್ ಆಗಿರಬಾರ್ದು, ಇದೊಂದು ರೆಕ್ಟಾಂಗಲ್ ಆಗಿರಬೇಕು. ಓಕೆ, ಹಿಂಗೆ ಒಂದೇ ಲೈನ್ ಹಿಂಗೆ ಹೋಗಿ ಮಿಕ್ಸ್ ಆಗಿರಬಾರ್ದು. ಓಕೆ, ಬೌಂಡ್ರಿ ಶುಡ್ ಬಿ ಕ್ಲೋಸ್. ನೋಡಿ, ಬೌಂಡ್ರೀಸ್ ಹಿಂಗೆ ಓಪನ್ ಇರಂಗಿಲ್ಲ, ಬೌಂಡ್ರೀಸ್ ಕ್ಲೋಸ್ಡ್ ಇರಬೇಕು. ಸರ್ವೆ ಪಾರ್ಸಲ್ ಶುಡ್ ಶೇರ್ ಕಾಮನ್ ಬೌಂಡ್ರೀಸ್ ಕರೆಕ್ಟ್ಲಿ. ಓಕೆ, ಸರ್ವೆ ಪಾರ್ಸಲ್ಸ್ ಏನಿರುತ್ತೆ, ಒಂದು ಕಾಮನ್ ಬೌಂಡ್ರಿ ಏನಿರುತ್ತೆ, ಅದು ಬೌಂಡ್ರಿ ಜೊತೆಗೆ ಹಿಂಗೆ ಶೇರ್ ಆಗ್ತಿರ್ಬೇಕು. ಓಕೆ, ಇಲ್ಲಿರ್ಬೋದು, 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 ಇಲ್ಲಿ ಇದ್ರ ಮತ್ತೆ ಕ್ಲೋಸ್ಡ್ ಇರಬೇಕು. ಓಕೆ, ಈ ತರ ಹೀಗೆ. ಓಕೆ, ಇಲ್ಲಿ ನೋಡಿ, ವಿತೌಟ್ ಸ್ನ್ಯಾಪಿಂಗ್ ಆದ್ರೆ ಹಿಂಗಿರುತ್ತೆ, ಗ್ಯಾಪ್ ಬಂದ್ಬಿಡುತ್ತೆ. ವಿತ್ ಸ್ನ್ಯಾಪಿಂಗ್ ಮಾಡಿದ್ರೆ ಅಂದ್ರೆ ಅದೇ ಆಟೋ ಅಡ್ಜಸ್ಟ್ ಮಾಡುತ್ತೆ ಅನ್ಮಾತು. ಇದು ಒಂದು ಎಕ್ಸಾಂಪಲ್ ನಿಮಗೆ. ಟೂ ಅಡ್ಜಸೆಂಟ್ ಲ್ಯಾಂಡ್ ಪಾರ್ಸಲ್ ಶುಡ್ ಶೇರ್ ದ ಸೇಮ್ ಬೌಂಡ್ರಿ. ಸ್ನ್ಯಾಪಿಂಗ್ ಹೆಲ್ಪ್ಸ್ ಅವಾಯ್ಡ್ ಸಚ್ ಸ್ಮಾಲ್ ಗ್ಯಾಪ್ಸ್. ಆ ಗ್ಯಾಪ್ಸ್ನ ಅವಾಯ್ಡ್ ಮಾಡುತ್ತೆ, ಗ್ಯಾಪ್ ಇಲ್ಲದೆ ಇರೋ ತರ ಒಂದು ಇಮೇಜ್ ಕ್ರಿಯೇಟ್ ಮಾಡುತ್ತೆ. ಇದೊಂದು ಫೀಚರ್. ಸ್ನ್ಯಾಪಿಂಗ್ ಅಂತ ಹಾಕ್ಬಿಟ್ರೆ ಪಟ್ಟ 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 ಅಡ್ಜಸ್ಟ್ ಆಗ್ಬಿಡುತ್ತೆ. ಓಕೆ, ಸ್ಟೆಪ್ಸ್ ಇನ್ ಡಿಜಿಟೈಸಿಂಗ್ ಇದೆಲ್ಲ ನಿಮ್ಗೆ ಬೇಕಾಗಿಲ್ಲ. ಸ್ಟೆಪ್ಸ್ ತಗೊಂಡು ಏನು ಮಾಡ್ತೀರಾ, ನೀವೇನು ಅಲ್ಲಿ ಹೋಗಿ ಕೂತ್ಕೊಂಡು ಹಾರ್ಡ್ವೇರ್ ಸಾಫ್ಟ್ವೇರ್ ಏನು ಕೊಡಲ್ಲ ನಿಮಗೆ, ಕೈನ ಕೂತ್ಕೊಂಡು ಟಕ 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 ಮಾಡಿ ಅಂತ. ಇದು ಸುಮ್ಮನೆ ಸ್ಟೆಪ್ಸ್ ನೋಡ್ಕೊಳ್ಳಿ ಅಷ್ಟೇ. ಓಕೆ, ಹೆಲ್ಪ್ ಏನಾಗಲ್ಲ ನಿಮಗೆ ಅದು. ಸ್ಟೈಲಿಂಗ್ ಅಂಡ್ ಸಿಂಬಾಲಜಿ ಏನು? ಸ್ಟೈಲಿಂಗ್ ಅಂದ್ರೆ ಏನು ಗೈಸ್? ನೀವಾಗ ಅಟ್ರಿಬ್ಯೂಟ್ಸ್ ಬರ್ದಿರ್ತೀರಾ, ಡೀಟೇಲ್ಸ್ ಎಲ್ಲ ಇದೆ ನಿಮ್ಮ ಹತ್ರ, ಮ್ಯಾಪು ಇದೆ, ವೆಕ್ಟರ್ ಡಯಾಗ್ರಾಮ್ ಇದೆ, ಓಕೆ, ವೆಕ್ಟರ್ ಮ್ಯಾಪ್ ಇದೆ. ಈಗ ಅದರಲ್ಲಿ ಬರೆಯೋಂಥ ಡೀಟೇಲ್ಸ್ನ ಸ್ಟೈಲ್ ಮಾಡೋಕೆ ಏನು ಸ್ಟೈಲ್ ಮಾಡೋಕ್ಕಾಗುತ್ತೆ? ಒಂದು ಫಾಂಟ್ನ ನೀವು ಸ್ಟೈಲ್ ಮಾಡ್ಬೋದು. ಓಕೆ, ಫಾಂಟ್ನ ಸ್ಟೈಲ್ ಮಾಡ್ಬೋದು, ಲೇಬಲಿಂಗ್ನ ಸ್ಟೈಲ್ ಮಾಡ್ಬೋದು, ಲೆಟರ್ಸ್ ಅಂಡ್ ನಂಬರ್ಸ್ ಇವನ್ನೆಲ್ಲ ನೀವೇನು ಮಾಡೋ ಸ್ಟೈಲಿಂಗ್ ಮಾಡ್ಬೋದು. ಈಗ ಅದನ್ನೇ ಹೇಳಿದ್ದಾರೆ, ಸ್ಟೈಲಿಂಗ್ ಅಂಡ್ ಸಿಂಬಾಲಜಿ ಆರ್ ಯೂಸ್ ಟು ರೆಪ್ರೆಸೆಂಟ್ GIS ಡಾಟಾ ವಿಜುವಲಿ ಯೂಸಿಂಗ್ ಏನು? ಕಲರ್ಸ್ ಯೂಸ್ ಮಾಡ್ಬೋದು, ಸಿಂಬಲ್ಸ್ ಯೂಸ್ ಮಾಡ್ಬೋದು, ಲೈನ್ ಟೈಪ್ಸ್ ಯೂಸ್ ಮಾಡ್ಬೋದು. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಈ ಲೈನ್ ಹಾಕಿದ್ರೆ, ಈ ಲೈನ್ ಡಾಟೆಡ್ ಲೈನ್ ಇರಬೇಕಾ, ಡಾರ್ಕ್ ಲೈನ್ ಇರಬೇಕಾ, ತಿಕ್ ಲೈನ್ ಇರಬೇಕಾ, ತಿನ್ ಲೈನ್ ಇರಬೇಕಾ, ಇವೆಲ್ಲ ನೀವು ಡಿಸೈಡ್ ಮಾಡ್ಬೋದು. ಲೇಬಲ್ಸ್, ಪ್ಯಾಟ್ರನ್ಸ್ ಎಲ್ಲನೂ ಸಹ ನೀವು ಡಿಸೈಡ್ ಮಾಡ್ಬೋದು. ನೋಡಿ, ಇಲ್ಲಿ ಕಲರ್ ಇದೆ. ಓಕೆ, ಬ್ಲೂ ಕಲರ್ ಇದೆ ಅಂದ್ರೆ ಬ್ಲೂ ಕಲರ್ ನೋಡಿದ್ರೆ ನಮ್ಗೆ ಏನು ಅರ್ಥ ಆಗುತ್ತೆ? ಇದು ವಾಟರ್ ಲೈನು ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಬ್ರೌನ್ ಇದೆ, ಇದೇನಿದು? ಏನೋ ರೋಡ್ ಇದೆ, ಹೈವೇ ಇದೆ, ಅಥವಾ ಪೈಪ್ ಲೈನ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿದಾಗ ನಿಮ್ಗೆಲ್ಲಾನು ನಾರ್ಮಲ್ ಓಪನ್ ಕಲರ್ ಇದೆ. GIS ಡಾಟಾ. ನಿಮಗೆ GIS ಡಾಟಾ ಬಂದಾಗ ಈ ತರ ಇರುತ್ತೆ ಗಾಯ್ಸ್. ಇದನ್ನ ನೀವು ಸ್ವಲ್ಪ ಕಲರಿಂಗ್ ಮಾಡ್ಕೋಬೇಕು. ಯಾರ್ಯಾರ್ದು ಸೈಟು ಇವು ಎಲ್ಲೋ ಮಾಡಿದ್ರೆ ಅಂದ್ರೆ ಇದು ಒಂದು ಪ್ರಾಪರ್ಟೀಸು, ಗ್ರೀನ್ ಮಾಡಿದ್ರೆ ಇವು ಒಂಥರ ಪ್ರಾಪರ್ಟೀಸು. ಓಕೆ, ಇದು ಈ ಥರ ಕಲರಿಂಗ್ ಕೊಟ್ಟಾಗ ನಿಮ್ಗೇನಾಗುತ್ತೆ, ಇಮೇಜ್ ಅಲ್ಲಿ ಒಂದು ಸ್ಟೈಲು, ರೆಪ್ರೆಸೆಂಟೇಷನ್, ಕಲರಿಂಗ್ ನೀಟಾಗಿ ಗೊತ್ತಾಗುತ್ತೆ. ಓ, ಇಲ್ಲಿ ಗಿಡ ಮರ ಇದೆ, ಅದಕ್ಕೆ ಡೆನ್ಸ್ ಇದೆ, ಗ್ರೀನ್ ಇದೆ ಅಂತ. ಓಕೆ, ನಿಮಗೆ ಇಲ್ಲಿ ಸ್ವಲ್ಪ ನಾರ್ಮಲ್ ಆಗಿ ಲೈಟಾಗಿ ಕಲರ್ಸ್ ಇದಾವೆ ಅಂದರೆ ಅಲ್ಲಿ ಏನು ಆ ಥರ ಬಿಸಿಲುನಾಡು ಆ ಥರ ಪ್ರಾಸೆಸ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಗಿಡ ಮರಗಳು ಎಲ್ಲಿದೆ ಕಡೆ. ನೀವು ಅದಕ್ಕೆ ಮ್ಯಾಪ್ ಓಪನ್ ಮಾಡಿದಾಗ ನೀವು GPS ಓಪನ್ ಮಾಡಿ ನಿಮ್ಗೆ ಅಲ್ಲಿ ಬ್ಯೂಟಿಫುಲ್ ಆಗಿ ಇಮೇಜ್ ಕಾಣುತ್ತೆ. ಗ್ರೀನರಿ ಇರೋ ಕಡೆ, ಥಿಕ್ ಡ್ರೆನ್ಸ್ ಫಾರೆಸ್ಟ್ ಇರೋ ಕಡೆ ಆ ಕಲರ್ನ ಐಡೆಂಟಿಫೈ ಮಾಡ್ಬಿಟ್ಟು ಅದು ಹೇಳುತ್ತೆ. ಓಕೆ, ಅದೇ ಥರ ನೀವು ಆ ಕಲರ್ ಕೊಟ್ಬಿಟ್ಟು ಆ ಥರ ಮಾಡ್ಬೇಕು ಇಮೇಜ್.
ಬಟ್ ಇದೆಲ್ಲ ಮಾಡೋದು ಹೇಗೆ ಅಂತಂದ್ರೆ ಯು ಹ್ಯಾವ್ ಟು ಯೂಸ್ ಎ ಸ್ಯಾಟಲೈಟ್ ಇಮೇಜಸ್ ತಗೊಂಡ್ಬಿಟ್ಟೆ ನಿಮಗೆ ಆಟೋಮೆಟಿಕ್ ಆಗಿ ಈಗ ಸ್ಟೈಲಿಂಗ್ ಆಟೋಮೆಟಿಕ್ ಆಗುತ್ತೆ. ಬಟ್ ಆದ್ರೂ ಸಹ ನಿಮ್ಗೆ ಈ ತರ ರಾ GIS ಡಾಟಾ ಬಂದಿದೆ, ಅದನ್ನ ಕಲರಿಂಗ್ ಮಾಡೋದಕ್ಕೂ ಸಹ ನಿಮಗೆ ಟೂಲ್ಸ್ ಇದಾವೆ. ಓಕೆ, ಈ ತರ ಕಲರ್ ಮಾಡ್ಬೋದು, ಲೇಬಲ್ ಮಾಡ್ಬೋದು. ಇಲ್ಲಿ ನೋಡಿ ಒಳಗಡೆ ನೋಡಿ ನಂಬರ್ಸ್ ಬರ್ತಾ ಇದ್ದಾರೆ. ಓಕೆ, ಕಲರು ಸಹ ಇದೆ. ಲೈನ್ ಶೇಪ್ ನೋಡಿ, ಲೈನ್ ಶೇಪು ಇದೆಲ್ಲ ಲೈಟ್ ಆಗಿದೆ, ಇಲ್ಲೆಲ್ಲ ತಿಕ್ಕಿದಾವೆ. ಸೊ ಇಲ್ಲಿ ನೋಡಿ ವಾಟರಿಂಗ್ ಮಾಡಿದ್ದಾರೆ. ಓಕೆ, ಇಲ್ಲೆಲ್ಲ ಟ್ರೀಸ್ ಇದಾವೆ, ಇಲ್ಲೆಲ್ಲ ಡಿಫ್ರೆಂಟ್ ಕಲರ್ಸ್ ಕೊಟ್ಟಿದ್ದಾರೆ. ಸೊ ಇವೆಲ್ಲ ನೀವು ಸ್ಟೈಲ್ಸ್ ಮಾಡ್ಕೋಬಹುದು. ಆದ್ಮೇಲೆ ಟೈಪ್ ಆಫ್ ಸಿಂಬೋಲಜಿ ಅಂದ್ರೆ ಏನು? ಸಿಂಬೋಲಜಿ ಅಂದ್ರೆ ಸಿಂಗಲ್ ಸಿಂಬಲ್, ಕ್ಯಾಟಗರೈಸ್ಡ್, ಗ್ರಾಜುಯೇಟೆಡ್ ಅಂತ ಕರೀತಾರೆ, ರೂಲ್ ಬೇಸ್ಡ್, ಹೀಟ್ ಮ್ಯಾಪ್, ಲೇಬಲ್ಸ್. ಇವು ತುಂಬಾ ಇಂಪಾರ್ಟೆಂಟ್ ಸಿಂಬಲ್ಸ್. ಏನಿದೆ ಸಿಂಬಲ್ ಹೆಂಗಿರುತ್ತೆ? ಸಿಂಗಲ್ ಸಿಂಬಲ್ ಅಂದ್ರೆ ಸೇಮ್ ಸ್ಟೈಲ್ ಫಾರ್ ಆಲ್ ಫೀಚರ್ಸ್, ಏನ್ ಚೇಂಜ್ ಇರಲ್ಲ. ಒಂದೇ ಸಿಂಬಲ್ ಯೂಸ್ ಮಾಡಿದ್ರೆ, ಒಂದೇ ಸಿಂಬಲ್ ಅಂದ್ರೆ ಒಂದೇ ಕಲರ್. ಇವಾಗ ರಾ ಡಾಟಾನಲ್ಲಿ ಕಾಣ್ತದೆ ನೋಡಿ, ಎಲ್ಲ ಒಂದೇ ತರ ವೈಟ್ ಇದೆ, ಎಲ್ಲ ಬ್ಲ್ಯಾಕ್ ಬೌಂಡ್ರಿ, ವೈಟ್ ಒಳಗಡೆ ಕಲರಿಂಗ್. ಸೊ ಆಲ್ ವಿಲೇಜ್ ಬೌಂಡ್ರೀಸ್ ಇನ್ ಬ್ಲ್ಯಾಕ್ ಎಕ್ಸಾಂಪಲ್. ಇದು ಸಿಂಗಲ್ ಸಿಂಬಲ್ ಅಂತ ಕರಿತೀವಿ. ಒಂದು ವಿಲೇಜ್ ಬೌಂಡ್ರಿ ಎಲ್ಲಾನು ಒಂದೇ ಕಲರ್ ಕೊಟ್ಬಿಡೋದು, ಒಳಗಡೆ ಏನಾರು ಕಲರ್ ನೋಡಿ ಎಲ್ಲ ಒಂದೇ ಕಲರ್ ಕೊಟ್ಬಿಡ್ತೀವಿ, ಅದನ್ನ ಸಿಂಗಲ್ ಸಿಂಬಲ್ ಅಂತ ಕರಿತೀವಿ. ಕ್ಯಾಟಗರೈಸ್ ಅಂದ್ರೆ ಇವಾಗ ನೋಡಿ, ಇಲ್ಲಿ ಕಲರ್ ನೋಡ್ತಾ ಇದ್ರಲ್ಲ, ಇಲ್ಲಿ ಯೆಲ್ಲೋ ಕಲರ್, ಇಲ್ಲಿ ಡಾರ್ಕ್ ಗ್ರೀನ್, ಇಲ್ಲಿ ಲೈಟ್ ಗ್ರೀನ್, ಈ ತರ ನೋಡಿ, ಇದು ಕ್ಯಾಟಗರೈಸ್ಡ್ ಸೆಕ್ಷನ್. ಡಿಫರೆಂಟ್ ಕಲರ್ಸ್ ಫಾರ್ ಕ್ಯಾಟಗರೀಸ್. ಲ್ಯಾಂಡ್ ಯೂಸ್ ನೋಡಿ, ಅಗ್ರಿಕಲ್ಚರ್ ಇರ್ಬೋದು, ರೆಸಿಡೆನ್ಷಿಯಲ್ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಈ ತರ ಇರೋದನ್ನ ನೀವು ಕ್ಯಾಟಗರೈಸ್ ಮಾಡ್ಬೋದು. ಗ್ರಾಜುಯೇಟೆಡ್ ಅಂದೇನೋ ನೋಡಿ, ಒಂದು ಡಾರ್ಕ್ ಬ್ಲೂ, ಇನ್ನು ಲೈಟ್ ಬ್ಲೂ, ಇನ್ನೂ ಲೈಟ್, ಆದ್ಮೇಲೆ ಇನ್ನೂ ನೋ ಕಲರ್. ಬೇಸ್ಡ್ ಆನ್ ನ್ಯೂಮೆರಿಕಲ್ ವ್ಯಾಲ್ಯೂಸ್, ಪಾಪ್ಯುಲೇಷನ್ ಡೆನ್ಸಿಟಿ ಮ್ಯಾಪ್ ನ ಈ ತರ ನೀವು ಮಾಡಬಹುದು. ಅಂದ್ರೆ ಪ್ರತಿಯೊಂದಕ್ಕೂ ನೀವು ಈಗ ಇಂಡೆಕ್ಸ್ ಅಂತ ಕೇಳಿರ್ತಾರೆ. ಇಂಡೆಕ್ಸ್ ಅಂದ್ರೆ ಏನು? ದೇರ್ ಆರ್ ಸೆವರಲ್ ಇಂಡೆಕ್ಸ್ ರೇಟಿಂಗ್ಸ್ ಆರ್ ಇಂಡೆಕ್ಸ್ ರ್ಯಾಂಕ್ಸ್ ಅಂತ ಕರಿಬಹುದು. ವೇರಿಯಸ್ ಇಂಡೆಕ್ಸ್ ರ್ಯಾಂಕ್ಸ್ ಇದಾವೆ. ನಿಮಗೆ ಪಾಪ್ಯುಲೇಷನ್ ಇಂಡೆಕ್ಸ್ ರ್ಯಾಂಕ್ ಇದೆ, ಹಂಗರಿ ಇಂಡೆಕ್ಸ್ ರ್ಯಾಂಕ್ ಇದೆ, ಆದ್ಮೇಲೆ ಎಜುಕೇಶನ್ ಇಂಡೆಕ್ಸ್ ರ್ಯಾಂಕ್ ಇದೆ, ಲಿಟ್ರಸಿ ಇಂಡೆಕ್ಸ್ ರ್ಯಾಂಕ್ ಇದೆ. ಈ ತರ ಇಂಡೆಕ್ಸ್ ರ್ಯಾಂಕ್ ಕೊಡಬೇಕು ಅಂದಾಗ ಒಂದು ಜಿಯೋಗ್ರಫಿಕಲ್ ಆಗಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ ಅಂದ್ರೆ ಈ ಗ್ರಾಜುಯೇಟೆಡ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಗ್ರಾಜುಯೇಟೆಡ್ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ, ನಮ್ಮ ಇಂಡಿಯಾ, ಕರ್ನಾಟಕ ಬೇಡ, ಕರ್ನಾಟಕ ಒಂದು ಸ್ಟೇಟ್ ಆಯ್ತು. ಇಡೀ ಇಂಡಿಯಾನಲ್ಲಿ ನೀವು ತಗೋಬೇಕು ಅಂದಾಗ ಇಂಡಿಯಾ ಟು ಅದರ್ ಕಂಟ್ರೀಸ್ ರೆಪ್ರೆಸೆಂಟ್ ಮಾಡ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಗ್ರಾಜುಯೇಷನ್, ಎಜುಕೇಶನ್ ಅಂತ ತಗೊಳ್ಳೋಣ. ಎಜುಕೇಶನ್ ಅಂತ ತಗೊಂಡಾಗ ಎಲ್ಲ ಇಡೀ ವರ್ಲ್ಡ್ ಮ್ಯಾಪ್ ನ ಹಾಕಿದಾಗ ಒಂದು ಕಲರಿಂಗ್ ಮಾಡ್ಕೊಂತ ಬರ್ತಾರೆ. ಎಲ್ಲಿ ಒಳ್ಳೆ ವೆರಿ ಗುಡ್ ಎಜುಕೇಶನ್ ಇದೆ ಅಲ್ಲಿ ಫುಲ್ ಡಾರ್ಕ್ ಗ್ರೀನ್ ಮಾಡೋದು ಅಥವಾ ಡಾರ್ಕ್ ಬ್ಲೂ ಮಾಡೋದು. ಇನ್ನು ಎಲ್ಲಿ ಎಜುಕೇಶನ್ ಕಡಿಮೆ ಬರ್ತಾ ಇರುತ್ತೆ ಅಲ್ಲಿ ಕಲರಿಂಗ್ ಚೇಂಜ್ ಮಾಡ್ತಾ ಬರೋದು. ಈ ಕಲರ್ ಬೇಸಿಸ್ ಮೇಲೆ ನಿಮಗೆ ಗೊತ್ತಾಗುತ್ತೆ, ಓ ಎಲ್ಲಿ ಎಜುಕೇಶನ್ ಸ್ಟ್ರಾಂಗ್ ಇದೆ, ಎಲ್ಲಿ ಎಜುಕೇಶನ್ ತುಂಬಾ ವೀಕ್ ಇದೆ ಅಂತ. ಜಸ್ಟ್ ಒಂದು ಅನಾಲಿಸಿಸ್ ಅಷ್ಟೇ. ಅಂದ್ರೆ ಅದು ಎಕ್ಸಾಕ್ಟ್ ಆಗಿ ಮತ್ತೆ ಹೋಗ್ಬೇಕಂದ್ರೆ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ತೆಗಿಬೇಕು ನೀವು ಡೀಟೇಲ್ಸ್. ಬಟ್ ಜಸ್ಟ್ ಓವರ್ ವ್ಯೂ ಆಗಿ ಒಂದು ಮ್ಯಾಪ್ ನೋಡಿದಾಗ ಗೊತ್ತಾಗುತ್ತೆ. ಅದೇ ತರ ನೀವು ಹಲವಾರು ಮ್ಯಾಪ್ಸ್ ನ ನೀವು ನೋಡ್ಬೋದು. ನಿಮ್ಮ ಇದರಲ್ಲಿ ನೀವು ಮ್ಯಾಪ್ಸ್ನ ಓಪನ್ ಮಾಡಿದೆ, ಸ್ಮಾಲ್ ಮ್ಯಾಪ್ಸ್ ಅಲ್ಲಿ ಕಾಣುತ್ತೆ ಟ್ರೀಸ್ ಇರೋಂತಹ ಮ್ಯಾಪು. ನಮ್ಮ ಇಂಡಿಯಾನಲ್ಲೇ ಅಂತ ತಗೊಂಡ್ರೆ ಇಂಡಿಯಾನಲ್ಲಿ ನೀವು ನೋಡ್ಬೋದು ನ್ಯಾಷನಲ್ ವೈಲ್ಡ್ ಲೈಫ್ ಸೆಂಚುರೀಸ್ ಎಲ್ಲ ಎಲ್ಲೆಲ್ಲಿ ಟೈಗರ್ಸ್ ಜಾಸ್ತಿ ಇದಾವೆ, ಎಲ್ಲಿಲ್ಲ ಅನ್ನೋದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿರ್ತಾರೆ. ಸೊ ಅದನ್ನು ಸಹ ನೀವು ನಂಬರ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಪಾಪ್ಯುಲೇಷನ್ ಆಫ್ ಟೈಗರ್ಸ್, ಪಾಪ್ಯುಲೇಷನ್ ಆಫ್ ವುಮೆನ್ ಅಂಡ್ ಫೀಮೇಲ್, ಮೇಲ್ ಅಂಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಇನ್ ಎಂಟೈರ್ ಕರ್ನಾಟಕ ಸ್ಟೇಟ್, ಅದು ಡಿಸ್ಟ್ರಿಕ್ಟ್ ವೈಸ್ ಸೆಗ್ರಿಗೇಟ್ ಆಗುತ್ತೆ. ಆ ತರ ನೀವು ಇಲ್ಲಿ ಕಲರಿಂಗ್ಸ್ ಕೊಡ್ಬೋದು. ರೂಲ್ ಬೇಸ್ಡ್ ಅಂದಾಗ ಎಲ್ಲಿ ಹೈಯೆಸ್ಟ್ ಇದೆ ಅಲ್ಲೆಲ್ಲ ಒಂದು ಕಲರ್, ಎಲ್ಲಿ ಲೋಯೆಸ್ಟ್ ಇದೆ ಅಲ್ಲೆಲ್ಲ ಇನ್ನೊಂದು ಕಲರ್. ಈ ತರ ಬೇಸ್ಡ್ ಆನ್ ಕಂಡೀಷನ್ಸ್ ಸಹ ನೀವು ಮಾಡ್ಬೋದು. ಹೈಲೈಟ್ ಪಾರ್ಸಲ್ಸ್ ಅಬೌವ್ 5 acre, 5 acre ಮೇಲಿರೋದೆಲ್ಲ ಒಂದು ಕಲರ್ ಮಾಡಿ ಅಂತ, ಆ ತರ ಕಂಡೀಷನ್ಸ್ ಸಹ ಕೊಡ್ಬೋದು. ಇವು ಸಿಂಬಾಲಜಿನಲ್ಲಿ ಬರೋಂಥ ಟೈಪ್ಸ್ ಗಾಯ್ಸ್. ಇವು ನೆನ್ಪಿಟ್ಕೊಳ್ಳಿ. ಹೀಟ್ ಮ್ಯಾಪ್ ನೋಡಿ, ಹೀಟ್ ಪ್ರಕಾರ ನೀವು ಎಲ್ಲಿ ಡೆನ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಈ ಸ್ವಲ್ಪ ಉತ್ತರ ಕರ್ನಾಟಕದ ಕಡೆ ಹೋಗಿದ್ರೆ ನಿಮಗೆ ಗುಲ್ಬರ್ಗ, ಈ ಯಾದಗಿರಿ, ಬೀದರು, ಮತ್ತೆ ಈ ರಾಯಚೂರು, ಬಳ್ಳಾರಿ ಈ ಕಡೆ ಎಲ್ಲ ತುಂಬಾ ಬಿಸಿಲು ಇರುತ್ತೆ ಅಲ್ವಾ. ಆದ ನಂತರ ಇನ್ನು ಸ್ವಲ್ಪ ಕೆಳಗಡೆ ಬರ್ತಾ ಹೋದ್ರೆ ಬೆಂಗಳೂರು ಇರ್ಬೋದು, ಮೈಸೂರು, ಮಂಡ್ಯ ಈ ಕಡೆ ಎಲ್ಲ ಅಷ್ಟು ಬಿಸಿಲಿಲ್ಲ, ಸ್ವಲ್ಪ ಗ್ರೀನ್ ಯೆಲ್ಲೋ ಝೋನ್ ಅನ್ಕೋಬೋದು. ಇನ್ನೂ ಗ್ರೀನ್ ಅಂದ್ರೆ ಮಲೆನಾಡು ಏರಿಯಾಸ್ ಅಲ್ಲಿ ಫುಲ್ ಗ್ರೀನರ್ ಇರುತ್ತೆ. ಅಂದ್ರೆ ಟೆಂಪರೇಚರ್ ಹೇಗೆ ಚೇಂಜ್ ಆಗ್ತಾ ಇರುತ್ತೆ ಆ ತರ ನೀವು ಮ್ಯಾಪಿಂಗ್ ಸಹ ಹಾಕೋಬಹುದು. ಅದು ಒಂದು ಫೀಚರ್ ಇದೆ ಸಿಂಬಾಲಜಿನಲ್ಲಿ. ಲೇಬಲ್ಸ್ ಒಳಗಡೆ ಲೇಬಲ್ ಕಲರ್ ಏನಿರ್ಬೇಕು ಅದನ್ನು ಸಹ ನೀವು ಟೆಕ್ಸ್ಟ್ ಡಿಸ್ಪ್ಲೇ ವಿತ್ ಸರ್ವೆ ನಂಬರ್ಸ್, ವಿಲೇಜ್ ನಂಬರ್ಸ್ ಸಹ ಸಿಂಬಾಲಜಿನಲ್ಲೇ ಬರುತ್ತೆ. ಓಕೆ, ಅದಕ್ಕೆ ಮತ್ತೆ ಸ್ಟೈಲಿಂಗ್ ಮಾಡೋದಕ್ಕೆ ಮತ್ತೆ ನೀವು ಸ್ಟೈಲ್ಸ್ ಯೂಸ್ ಮಾಡ್ಕೋಬೇಕು. ಲೈನ್ ಸ್ಟೈಲ್, ಲೇಬಲ್ ಸ್ಟೈಲ್, ಪ್ಯಾಟರ್ನ್ ಸ್ಟೈಲ್, ಈ ತರ ಎಕ್ಸಾಂಪಲ್ಸ್ ನೋಡಿ. ಫಾರ್ ಕ್ಯಾಡೆಸ್ಟ್ರಲ್ ಮ್ಯಾಪ್ ಅಂತಾರೆ. ಕ್ಯಾಡೆಸ್ಟ್ರಲ್ ಮ್ಯಾಪ್ ಅಂತ ನಿಮ್ಗೆ ಗೊತ್ತಿದೆ, ಎಲ್ಲ ಒಂದು ಸ್ಟ್ಯಾಂಡರ್ಡ್ಸ್ ಯೂಸ್ ಮಾಡ್ತಾರೆ. ಸರ್ವೆ ಬೌಂಡ್ರಿ ಎಲ್ಲ ಬ್ಲಾಕ್ ಕಲರ್ ಇರುತ್ತೆ, ಗೌರ್ಮೆಂಟ್ ಲ್ಯಾಂಡ್ಸ್ ಎಲ್ಲ ರೆಡ್ ಕಲರ್, ಪ್ರೈವೇಟ್ ಲ್ಯಾಂಡ್ ಯೆಲ್ಲೋ ಕಲರ್, ರೋಡ್ಸ್ ಬ್ರೌನ್ ಲೈನ್ಸ್, ವಾಟರ್ ಬ್ಲೂ ಕಲರ್, ಫಾರೆಸ್ಟ್ ಗ್ರೀನ್ ಕಲರ್. ಈ ತರ ಇರೋದನ್ನ ಇದು ಕ್ಯಾಡೆಸ್ಟ್ರಲ್ ಮ್ಯಾಪ್ ಅಂತ ಕರಿತೀವಿ. ಇಲ್ಲಿ ಒಂದು ಮ್ಯಾಪ್ ಇದೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಗ್ರೀನ್ ಇರೋದೆಲ್ಲ ಫಾರೆಸ್ಟ್. ಓಕೆ, ಇಲ್ಲಿ ನೋಡಿ ರೆಡ್ ಇರೋದೆಲ್ಲ ಏನು ಗೌರ್ಮೆಂಟ್ ಲ್ಯಾಂಡು, ಎಲ್ಲೋ ಇರೋದೆಲ್ಲ ಪ್ರೈವೇಟ್ ಪ್ರಾಪರ್ಟಿ, ಇದು ವಾಟರ್ ಲೈನು, ಇದು ರೋಡ್ಸು, ಈ ತರ. ಓಕೆ, ಇದೊಂದು ಸಿಂಪಲ್ ಎಕ್ಸಾಂಪಲ್ಸ್. ಇದು ನೆನ್ಪಿಟ್ಕೊಳ್ಳಿ ಗೈಸ್, ಇದು ಕೇಳ್ಬೋದು ನಿಮಗೆ ಡೈರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಅಲ್ಲಿ ಬರೋ ಚಾನ್ಸ್ ಇದೆ. ಇಂಪಾರ್ಟೆಂಟ್ ಬಂದ್ಬಿಟ್ಟು ಗುಡ್ ಸಿಂಬಾಲಜಿ ಏನ್ ಮಾಡುತ್ತೆ, ನಿಮ್ಮ ಮ್ಯಾಪಿನ ನೋಡೋ ಅಂತಹ ರೀಡಬಿಲಿಟಿ ಇಂಪ್ರೂವ್ ಆಗುತ್ತೆ.
ಅರ್ಥ ಆಗುತ್ತೆ. ಸಣ್ಣ ಹುಡುಗರು ನೋಡಿದ್ರು ಸಹ ಅರ್ಥ ಆಗುತ್ತೆ. ಓ ಇದು ಯಾವುದೋ ಗ್ರೀನಾಗಿ ಕೊಟ್ಟಿದ್ದಾರಲ್ಲ, ಏನಿದು, ಇದು ಮ್ಯಾಪಲ್ಲಿ ಬರೋಂಥ ಫಾರೆಸ್ಟು. ಈ ಏರಿಯಾಗೆ ಹೋದಾಗ ನಿಮಗೆ ಫಾರೆಸ್ಟ್ ಇರುತ್ತಲ್ಲಿ, ಈ ಏರಿಯಾಗೆ ಹೋದರೆ ರೈಟ್ ತೊಗೊಂಡ್ರೆ ಈ ಮನೆ ಬರುತ್ತೆ, ಲೆಫ್ಟ್ ತೊಗೊಂಡ್ರೆ ಆ ಬಿಲ್ಡಿಂಗ್ ಬರುತ್ತೆ, ಹಾಸ್ಪಿಟಲ್ ಎಲ್ಲಿ ಬರುತ್ತೆ, ಇವೆಲ್ಲ ನೀವು ಗುಡ್ ಸಿಂಬಾಲಜಿ ಅಂತಂದರೆ ಏನೋ ಗುಡ್ ಮ್ಯಾಪ್ ರೀಡಬಿಲಿಟಿ, ಓದೋದಕ್ಕೆ ಚೆನ್ನಾಗಿರುತ್ತೆ. ಇಂಟರ್ಪ್ರಿಟೇಷನ್ ಈಸಿಯಾಗಿ ಮಾಡ್ಬೋದು, ಡಿಸಿಷನ್ ಮೇಕ್ ಮಾಡ್ಕೋಬೋದು, ಹೇಗೆ ಹೋಗ್ಬೇಕು, ಲೆಫ್ಟ್ ಹೋಗ್ಬೇಕು, ರೈಟ್ ಹೋಗ್ಬೇಕು, ಅದನ್ನ ನೋಡ್ಕೊಂಡು ನೀವು ಹೋಗ್ಬೋದು. ಪ್ರೆಸೆಂಟೇಷನ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಫೀಲ್ಡ್ ವೆರಿಫಿಕೇಶನ್ ಆಫೀಸರ್ಗೂ ಸಹ ತುಂಬ ಈಸಿ ಇರುತ್ತೆ. ಓಕೆ, ಇದು ತುಂಬ ಅಡ್ವಾಂಟೇಜಸ್. ಓಕೆ ಓಕೆ ಗೈಸ್, ಇಷ್ಟು. ಮತ್ತೆ ನೆಕ್ಸ್ಟ್ ಅಲ್ಲಿ ಮತ್ತೆ ಇದನ್ನು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ಎಲ್ಲ ನಿಮ್ಮ ಗೆಳೆಯರಿಗೆ ಸಹೋದರಿಗೆ ಶೇರ್ ಮಾಡಿ. ಆ್ಯಂಡ್ ಯಾರೆಲ್ಲ ನೋಟ್ಸ್ ಬೇಕಿದೆ, ಈ ಎಕ್ಸ್ಪ್ಲೈನ್ ಮಾಡೋಂಥ ನೋಟ್ಸ್ ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಇರ್ಬೋದು, ಆ್ಯಂಡ್ ದೆನ್ MCQs ಇರ್ಬೋದು, ಇದು ಬೇಕು ಅಂದವರು ಸಬ್ಸ್ಕ್ರಿಪ್ಷನ್ ಮೆಂಬರ್ಶಿಪ್ ತೊಗೊಳ್ಳಿ. ಓಕೆ, ಮೆಂಬರ್ಶಿಪ್, ಯೂಟ್ಯೂಬ್ ಮೆಂಬರ್ಶಿಪ್ಪು ಬೇಸಿಕ್ ಲೆವೆಲ್ ತೊಗೊಂಡ್ರು ಸಹ ಓಕೆ, ಬೇಸಿಕ್ ಲೆವೆಲ್ ತೊಗೊಳ್ಳಿ. ಬೇಸಿಕ್ ಲೆವೆಲ್ ತೊಗೊಂಡಿದ ನಂತರ ನೀವು ನಮ್ಮ ಪೋಸ್ಟ್ ಇದೆ, ಆ ಪೋಸ್ಟಲ್ಲಿ ನೀವು ಕಮೆಂಟ್ ಮಾಡ್ಬೋದು, ಸರ್ ಐ ಹ್ಯಾವ್ ಪರ್ಚೇಸ್ಡ್. ಈ ವಿಡಿಯೋ ಕೆಳಗಡೆ ಪೋಸ್ಟ್ ಮಾಡೋದಲ್ಲ, ಆ ಮೆಂಬರ್ಶಿಪ್ ತೊಗೊಂಡಿದ ನಂತರ ಮೆಂಬರ್ಶಿಪ್ ವೀಡಿಯೋಸು 9th ವಿಡಿಯೋ ಆರ್ 10th ವಿಡಿಯೋ ಇದೆ, ಆ ವಿಡಿಯೋನಲ್ಲಿ ನೀವು ಪೋಸ್ಟ್ ಮಾಡಿದ ನಂತರ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಇಮೇಲ್ ID ನಾವು ತೊಗೊಂಡು ನಿಮಗೆ ಶೇರ್ ಮಾಡ್ತೀವಿ ಗೈಸ್. ಓಕೆ, ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ ಗೈಸ್, ಟೇಕ್ ಕೇರ್, ಬಾಯ್.